ವಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತಿನ ವಿಷಯ ಶಂಬಳ. ಶಂಬಳ ಅನ್ನೋದರ ಬಗ್ಗೆ ಬಹಳ ನಮ್ಮ ಥಿಯೋಸಫಿಕಲ್ ಸೊಸೈಟಿನಲ್ಲಿ ಉಲ್ಲೇಖ ಇದೆ. ಅಷ್ಟೇ ಅಲ್ಲ, ಅನೇಕರಿಗೂ ಕೂಡ ಇದೊಂದು ದೊಡ್ಡ ರಹಸ್ಯಮಯವಾಗಿದೆ. ಶಂಬಳವನ್ನ ಕುರಿತು ನಮ್ಮ ಹಿರಿಯ ಸಹೋದರರು NR ಸುಬ್ಬರಾಯರಂತ ಒಬ್ರು ಇದ್ರು. ಈಗ ಅವರು ಇಲ್ಲ. ಆದ್ರೆ ಅವರು ಬರ್ದಿರೋ ಬುಕ್ಕು ತುಂಬಾನೇ ಡಿಟೇಲ್ ಆಗಿ ಅವ್ರು ಎಷ್ಟು ಓದ್ಲಿಕ್ಕೆ ಸಾಧ್ಯ ಆಯ್ತು, ಎಷ್ಟು ಇನ್ಫಾರ್ಮೇಶನ್ ಅಸಿಮಿಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಷ್ಟನ್ನು ಅವರು ಒಂದು ಗ್ರಂಥ ರೂಪದಲ್ಲಿ ಬರೆದು ಪ್ರಕಟ ಮಾಡಿದ್ದಾರೆ. ಅದರದ ಜಿಸ್ಟ್ ಮಾತ್ರ ನಾನು ನಿಮಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ಶಂಬಳನೇ ಯಾತಕ್ಕೆ ಇವತ್ತಿನ ದಿನ ನಾನು ತೆಗೆದುಕೊಂಡೆ. ಇವತ್ತಿನ ದಿನ ವಿಷಯನೇ ಶಂಬಳ ಅಂತಂದ್ರೆ, ನಾವೆಲ್ಲ ಥಿಯೋಸಫಿಕಲ್ ಸೊಸೈಟಿಯ ಸದಸ್ಯರು. ನಾವೆಲ್ಲ ಏನನ್ನ ನಂಬ್ತೀವಿ ಅಂತಂದ್ರೆ ಕರ್ಮ, ಪುನರ್ಜನ್ಮ ಮತ್ತು ವಿಕಾಸವನ್ನ ನಾವು ನಂಬ್ತೀವಿ. ಇದೆಲ್ಲ ಸಿದ್ಧಾಂತಗಳು. ಇಷ್ಟೇ ಅಲ್ಲ, ಥಿಯೋಸಫಿಕಲ್ ಸೊಸೈಟಿನಲ್ಲಿ ನಾವು ಮಹಾತ್ಮರುಗಳು ಇದ್ದಾರೆ ಅಂತ ಹೇಳಿ ನಾವು ನಂಬ್ತೀವಿ. ಮಹಾತ್ಮರು ಎಲ್ಲಿದ್ದಾರೆ? ಅವರು ಹಿಮಾಲಯದಲ್ಲಿದ್ದಾರೆ, ಶಿಗಾಟ್ಸೆ ಹತ್ರ ಇದ್ದಾರೆ. ಮಹಾತ್ಮರುಗಳಿಗೂ ಕೂಡ ಇನ್ನ ಹೆಚ್ಚಿನ ಮಟ್ಟದ ಒಂದು ಇರಬೇಕಲ್ವಾ? ಯಾವುದೋ ಒಂದು ಶಕ್ತಿ, ಅಗಾಧ ಶಕ್ತಿ, ಈ ಭೂಮಿಯನ್ನ ವಿಕಾಸ ನಿಯಮವನ್ನ ನಡೆಸುವಂತವ್ರು ಒಬ್ಬ ವ್ಯಕ್ತಿ ಇರ್ಲೇಬೇಕಲ್ವಾ ಅನ್ನೋದು ನಮ್ಗೆಲ್ಲರಿಗೂ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಅದೇ ರೀತಿ ಇದ್ದಾರೆ ಸನತ್ ಕುಮಾರರು ಅಂತ. ಈ ಜಗತ್ತನ್ನ ನಡೆಸ್ಕೊಂಡು ಹೋಗ್ತಾ ಇರುವಂತಹ ಒಬ್ಬ ವ್ಯಕ್ತಿ. ಅವರು ಕುಮಾರರು. ಅವರು ಶುಕ್ರ ಗ್ರಹದಿಂದ ನಮ್ಮ ಈ ಭೂಗ್ರಹಕ್ಕೆ ಬರ್ತಾರೆ. ಅವರು ಈಗ ಗೋಬಿ ಮರುಭೂಮಿಯಲ್ಲಿ ಈ ಒಂದು ಸ್ಥಳ ಶಂಬಳ ಅನ್ನೋ ಒಂದು ಸ್ಥಳ ಇದೆ, ಅಲ್ಲಿ ಅವರು ವಾಸವಾಗಿದ್ದಾರೆ. ಇದು ಬ್ಯಾಕ್ ಗ್ರೌಂಡ್. ಈ ವಾಸವಾಗಿದ್ದಾರೆ. ಇಲ್ಲಿ ಯಾರಾದ್ರೂ ಹೋಗಿ ನೋಡಿದಾರಂದ್ರೆ ನಾವ್ ಯಾರು ಹೋಗಿ ನೋಡಿಲ್ಲ. ಆದ್ರೆ ನೋಡಿರೋರಿಲ್ವಾ ಅಂದ್ರೆ ಖಂಡಿತ ಇದ್ದಾರೆ. ಸೊ ಈ ಒಂದು ಶಂಬಳವನ್ನು ಅಂತ ಅಂದ್ರೆ ಏನು ಅಂದ್ರೆ ಅದೊಂದು ಆಧ್ಯಾತ್ಮಿಕ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಯಾರಂತಂದ್ರೆ ಟಿಬೆಟ್ ಬುದ್ಧಿಸಂ ನಲ್ಲಿ ಇದನ್ನ ಉಪಯೋಗಿಸ್ತಾರೆ. ಮತ್ತೆ ಕಾಲಚಕ್ರ ತಂತ್ರ ಅನ್ನೋದು ಒಂದಿದೆ. ಅದನ್ನ ಈ ಶಂಬಳದಲ್ಲಿ ಉಪಯೋಗಿಸೋದು ಅದನ್ನೇನೆ. ಕಾಲಚಕ್ರದಲ್ಲಿ ಶಂಬಳದ ಬಗ್ಗೆ ಉಲ್ಲೇಖ ಕೂಡ ಅವರು ಮಾಡಿದ್ದಾರೆ. ಇದರ ಬಗ್ಗೆ ವಿಷ್ಣು ಪುರಾಣದಲ್ಲಿಯೂ ಕೂಡ ನಮೂದಿಸಿದ್ದಾರೆ. 4.24 ಓದಿದ್ರೆ ನಮ್ಗೆ ಗೊತ್ತಾಗತ್ತೆ. ಇನ್ನ ಕಲ್ಕಿ ಜನ್ಮಸ್ಥಳ ಕೂಡ ಈ ಒಂದು ಶಂಬಳ ಅಂತಾನೆ ಹೇಳ್ತಾರೆ. ಇದುವರೆಗೂ 10 ದಶಾವತಾರಗಳು ನಡೆದಿದೆ. ಕಲ್ಕಿ ಅವತಾರವು ಕೂಡ ಬರಲಿದೆ ಅಂತ ನಾವು ಹೇಳ್ತೀವಲ್ಲ. ಈ ಕಲ್ಕಿಯ ಜನ್ಮಸ್ಥಳ ಯಾವುದು ಅಂತಂದ್ರೆ ಇದೇ ಈ ಶಂಬಳದಲ್ಲಿಯೇ ಕಲ್ಕಿಯ ಜನ್ಮಸ್ಥಳವು ಕೂಡ. ವಿಷ್ಣು ಪುರಾಣದಲ್ಲಿ ಎಲ್ಲಾನು ಕೂಡ ಹೇಳಿದ್ದಾರೆ. ಜಗತ್ಪ್ರಭುಗಳು ಕೂಡ ಇಲ್ಲೇ ಇದ್ದಾರೆ ಅಂತ ಹೇಳ್ತಾರೆ. ನಮ್ಮ ಈ ಮೈತ್ರೇಯರು ಕೂಡ ನಿವಾಸ ಸ್ಥಳವೂ ಕೂಡ ಇದೇ ಶಂಬಳ ಆಗಿದೆ. ಇವರೇ ಭವಿಷ್ಯದ ಬುದ್ಧರು ಕೂಡ. ಸನತ್ ಕುಮಾರರು ಕೂಡ ವಾಸಿಸುತ್ತಾ ಇರುವುದು ಕೂಡ ಈ ಒಂದು ಶಂಬಳದಲ್ಲಿಯೇ. ಇನ್ನ ನಮ್ಮಲ್ಲಿ ಅನೇಕ ಪೇಂಟಿಂಗ್ಗಳೆಲ್ಲ ಇದೆ. ನಮ್ಮಲ್ಲೂ ಎಲ್ಲರಿಗೂ ಗೊತ್ತು, ಎಸ್ಪೆಷಲಿ ಬೆಂಗಳೂರಲ್ಲಿರೋರ್ಗೆ ನಮ್ಮ ಕನಕಪುರ ರೋಡ್ ಗೊತ್ತು. ರೋರಿಚ್ದು ಒಂದು ಫಾರ್ಮ್ ಹೌಸ್ ಇದೆ. ದೇವಿಕಾ ರಾಣಿ ಜೊತೆ ನಿಕೋಲಸ್ ರೋರಿಚ್ ಅನ್ನೋರು ಕೂಡ ಇದ್ರು ಅನ್ನೋದೆಲ್ಲ ನಮ್ಗೆ ಗೊತ್ತಾಗತ್ತೆ. ಅವ್ರಿಬ್ರು ಗಂಡ ಹೆಂಡತಿ ಇಬ್ರು ತುಂಬಾ ಟ್ರೈ ಮಾಡ್ತಾರೆ ಶಂಬಳಕ್ಕೆ ಹೋಗ್ಬೇಕು ಅಂತ. 1924ರಿಂದ 28ರಲ್ಲಿ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಅದರಲ್ಲಿ ಅವ್ರಿಗೆ ಸಫಲತೆ ಅನ್ನೋದು ಸಿಕ್ಕೋದಿಲ್ಲ. ಅವರು ಬೆಲುಖಾ ಬೆಟ್ಟದಿಂದ ಅವರು ಟ್ರೈ ಮಾಡಿರ್ತಾರೆ. ಮತ್ತೆ ಆಲ್ಟಾಯ್ ಬೆಟ್ಟದ ಹತ್ತಿರ ಇರುವ ಶಂಬಳದ ಪ್ರವೇಶ ದ್ವಾರ ಅಂತ ಅವರಿಗೆ ಗೊತ್ತಾಗತ್ತೆ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ 1934-35ರಲ್ಲಿ ಮಂಗೋಲಿಯಾ ಕಡೆಯಿಂದ ಕೂಡ ಅವರದನ್ನ ಪ್ರಯತ್ನ ಪಡ್ತಾರೆ. ಏನಾದ್ರೂ ಸರಿ, ನಾನು ಹೋಗ್ಬಿಟ್ಟು ಈ ಸ್ಥಳವನ್ನ ತಲುಪಬೇಕು, ಶಂಬಳದಲ್ಲಿ ಏನಿದೆ, ಯಾರಿದ್ದಾರೆ, ಹೇಗಿದ್ದಾರೆ, ಇದು ಬಹಳ ಕ್ಯೂರಿಯಾಸಿಟಿ ಅನ್ನೋದು ಇರುತ್ತೆ. ಅದನ್ನ ಅವರು ನೋಡ್ಬೇಕು ಅನ್ನೋ ಒಂದು ಉತ್ಸುಕತೆಯಿಂದ ಹೋಗ್ತಾರೆ. 2ನೇ ಸಲಿನೂ ಕೂಡ ಅವರಿಗೆ ಸಫಲತೆ ಅನ್ನೋದು ಸಿಕ್ಕೋದಿಲ್ಲ. ಇನ್ನ ಶಂಬಳ ಅಂದ್ರೆ ಏನು, ಹಂಗಂದ್ರೆ ಏನು ಅನ್ನೋದು ಒಂದು ಪ್ರಶ್ನೆ ನಮ್ಮಲ್ಲೆಲ್ಲರೂ ಕೂಡ ಉದ್ಭವ ಆಗೇ ಆಗತ್ತೆ. ಶಂಬಳ ಅಂದ್ರೆ ಜ್ಞಾನ ಗಂಗೋತ್ರಿ, ಜ್ಞಾನದ ಗಂಗೋತ್ರಿ, ಬೆಳಕಿನ ನಗರ. ಅಲ್ಲಿ ಕತ್ತಲೆ ಅಥವಾ ಅಜ್ಞಾನ ಅನ್ನೋದು ಇಲ್ವೇ ಇಲ್ಲ. ಬೋಧೆಗಳ ಕಣಜ ಅಂತ ಹೇಳ್ತಾರೆ. ನಮಗೆಲ್ಲರಿಗೂ ಕೂಡ ಬೋಧನೆ ಸಿಕ್ಕಿರೋದು. ಈ ಕ್ಷಣಕ್ಕೂ ತನಕನೂ ನಮ್ಗೆ ಬೋಧನೆ ನಮ್ಗೆಲ್ಲ ಸಿಕ್ಕಿರೋದು. ವಾಲ್ಮೀಕಿಗಳು ಕೂಡ ಯೋಗ ವಾಸಿಷ್ಠದಲ್ಲಿ ರಾಮನಿಗೆ ಬೋಧೆ ಸಿಕ್ತು. ಇನ್ನ ಕೃಷ್ಣ ಅರ್ಜುನನಿಗೆ ಗೀತೆಯ ಮುಖಾಂತರ ಬೋಧೆ ಕೊಟ್ಟ. ಬುದ್ಧರು ಕೂಡ ಅವರ ಶಿಷ್ಯರಿಗೆ ಬೋಧೆಯನ್ನ ಕೊಟ್ರು. ಅದು ಬರೀ 2500 ವರ್ಷಗಳ ಕಾಲದ ಹಿಂದೆ.
ಇನ್ನ ಅನೇಕರು ಇದುವರೆಗೂ ಕೂಡ ಬೋಧೆಯನ್ನ ಕೊಟ್ಕೊಂತಾನೆ ಬರ್ತಾ ಇದ್ದಾರೆ, ನಾವು ಅದನ್ನ ಕೇಳಿಸ್ಕೊಳ್ತಾನೆ ಬರ್ತಾ ಇದೀವಿ. ರೀಸೆಂಟ್ ಆಗಿ ಯಾರು ನಮಗೆ ಬೋಧೆ ಕೊಟ್ರು ಅಂದ್ರೆ ಜಿಡ್ಡು ಕೃಷ್ಣಮೂರ್ತಿಗಳು, ಅಂದ್ರೆ ಮೈತ್ರೇಯರು ಜೆ ಕೃಷ್ಣಮೂರ್ತಿ ಅನ್ನೋರ ಶರೀರವನ್ನ ಉಪಯೋಗಿಸ್ಕೊಂಡು ನಮಗೆ ಬೋಧೆಯನ್ನ ಕೊಟ್ರು. ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಕೂಡ ಹೇಳಿದ್ರು. ಟ್ರೂತ್ ಇಸ್ ಎ ಪಾತ್ಲೆಸ್ ಲ್ಯಾಂಡ್ ಅಂತ ಕೂಡ ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಅಪ್ರಮಾದನೇ ಅವ್ರು ಎಲ್ಲರೂ ಅಂದ್ರೆ ಎಚ್ಚೆತ್ತ ಅರಿವಿನಿಂದ ಇರೋದೇ ನಮ್ಗೆಲ್ಲರಿಗೂ ಕೂಡ ಕೊಟ್ಟಂತಹ ಬೋಧೆ. ಈ ಬೋಧೆಗಳ ಕಣಜವೇ ಶಂಬಳ ಆಗಿದೆ. ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಸ್ವರ್ಗೀಯ ಪರ್ವತ ಅಂತ ಹೇಳ್ತಾರೆ. ಸ್ವರ್ಗೀಯ ಪರ್ವತ, ಅದೊಂದು ಪರ್ವತದ ಪ್ರದೇಶ ಅಂತ ಹೇಳ್ತಾರೆ. ಅಲ್ಲಿ ಪರ್ವತಗಳಿಂದ ಕೂಡಿದೆ, ಆದ್ರೆ ಅದು ಸಮತಟ್ಟಾಗಿಯೇ ಇದೆ. ಸರ್ವೋಚ್ಚ ದೇಶ, ದೇಶಗಳಲ್ಲೆಲ್ಲ ಅತ್ಯಂತ ಉತ್ತಮವಾದದ್ದು ದೇಶ ಅಂದ್ರೆ ಸರ್ವೋಚ್ಚ ದೇಶ ಶಂಬಳ ಅಂತ ಹೇಳ್ತಾರೆ. ಇದೊಂದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ಆಧ್ಯಾತ್ಮಿಕ ಶಕ್ತಿ ಹೊರಹೊಮ್ತಾ ಇರೋದು ಅಲ್ಲಿಂದಾನೆ. ಪ್ರತಿಯೊಬ್ಬ ಬುದ್ಧರು ಕೂಡ, ಈಗ ನಮ್ಮ 2500 ವರ್ಷಗಳ ಹಿಂದೆ ಯಾರು ಬುದ್ಧರಾದ್ರು ಆ ಬುದ್ಧರು ಕೂಡ ಶಂಬಳದಲ್ಲಿಯೇ ದೀಕ್ಷೆಯನ್ನ ಪಡ್ಕೊಳ್ತಾರೆ. ಥಿಯಾಸಫಿಲಿ ದೀಕ್ಷೆ ಬಗ್ಗೆ ಸಂಕ್ಷಿಪ್ತವಾಗಿ ಅಂದ್ರೆ ವಿವರವಾಗಿ ಚೆನ್ನಾಗಿ ಅವರು ತಿಳಿಸಿಕೊಟ್ಟಿದ್ದಾರೆ ದ ಮಾಸ್ಟರ್ಸ್ ಅಂದ ಪಾತ್ನಲ್ಲಿ. ಇನ್ನ ಶಂಬಳದಲ್ಲಿ ಯಾವುದೇ ತರಹದ ನಂಬಿಕೆ ಇಲ್ಲ. ಒಬ್ಬೊಬ್ರು ಜಾತಿಗೆ ನಾವು ಸಂಬಂಧಪಟ್ಟಿರೋರು ನಮ್ಮ ನಂಬಿಕೆಗಳೇ ಬೇರೆ ಇದೆ, ಆದ್ರೆ ಅಲ್ಲಿ ಯಾವುದೇ ತರಹದ ನಂಬಿಕೆ ಅನ್ನೋದು ಇಲ್ಲ, ವರ್ಗ ಅನ್ನೋದು ಇಲ್ಲ. ನಾವು ಮೇಲ್ವರ್ಗ, ಉಚ್ಚ ವರ್ಗ, ಕೀಳು ವರ್ಗ, ಇದು ಯಾವುದೇ ವರ್ಗ ತಾರತಮ್ಯ ಅನ್ನೋದೇ ಅಲ್ಲಿಲ್ಲ. ಸೆನ್ಸ್ ಆಫ್ ಸೆಪರೇಟ್ನೆಸ್ ಅನ್ನೋದೇ ಅಲ್ಲಿ ಇಲ್ಲ. ಅಲ್ಲಿ ಯಾವುದೇ ತರಹದ ಅಧಿಕಾರದ ಅಮಲಿಲ್ಲ. ಇಲ್ಲಿ ಅಧಿಕಾರ ಬಂದ್ರೆ ಬಿಡಕ್ಕೆ ಇಷ್ಟ ಇಲ್ಲ. ಅಧಿಕಾರಕ್ಕೋಸ್ಕರ ಯಾವ ರೀತಿ ಹೆಸರು, ಕೀರ್ತಿ, ಹಣ, ಅಧಿಕಾರ ಬೇಕು ಅಂತ ಮನುಷ್ಯ ಏನ್ ಹೇಳ್ತಿದ್ದಾನೆ, ಅಲ್ಲಿ ಆ ಬೇಕು ಅನ್ನೋದು ಯಾವುದೇ ರೂಪದಲ್ಲೂ ಕಾಣಿಸಲ್ಲ ನಮ್ಗೆ. ಅಲ್ಲಿ ಅಧಿಕಾರದ ಅಮಲ ಅನ್ನೋದಿಲ್ಲ. ಇಲ್ಲೆಲ್ಲ ಇವಾಗ ನಾವೆಲ್ಲ ದಿನ ಬೆಳಗಾದ್ರೆ ಏನ್ ನೋಡ್ತಾ ಇದೀವಿ, ಇವತ್ತಿನ ದಿನ ಅಟ್ ಪ್ರೆಸೆಂಟ್ ನೋಡಿದ್ರೆ ಗ್ಯಾಸ್ ಇಲ್ಲ, ಪೆಟ್ರೋಲ್ ಇಲ್ಲ, ಇದಿಲ್ಲ, ಅದಿಲ್ಲ. ಯಾತಕ್ಕಿಲ್ಲ? ಎಲ್ಲ ಯುದ್ಧ ನಡೀತಾ ಇದೆ, ಅವರು ನಮಗೆ ಸರಬರಾಜನ್ನ ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ಈ ಪ್ರಾಬ್ಲಮ್ಮು. ಅಲ್ಲಿ ಸೇನೆ ಅನ್ನೋದೇ ಇಲ್ಲ. ಇಲ್ಲಿ ಸೇನೆಯನ್ನ ಮಾಡ್ಕೊಳ್ತಿದೀವಿ, ನಮ್ ಪವರ್ ಇಷ್ಟಿದೆ, ನಮ್ ಪವರ್ ಅಷ್ಟಿದೆ ಅಂತ ಹೇಳಿ ನಾವು ಮಾಡ್ತಿದೀವಿ. ಅಲ್ಲಿ ಸೇನೆ ಅನ್ನೋದಿಲ್ಲ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಒತ್ತಡ ಅನ್ನೋದಲ್ಲಿಲ್ಲ. ನಮ್ಗೆಲ್ರಿಗೂ BP ಬಂದಿದೆ. ಯಾತಕ್ ಬಂದಿದೆ BP? ಸದಾಕಾಲ ಓಡ್ತಾ ಇದೀವಿ, ಸದಾಕಾಲ ಆತಂಕ, ಸದಾಕಾಲ ನಿರೀಕ್ಷೆ, ಸದಾಕಾಲ ಅನ್ಸರ್ಟನಿಟಿ. ಹಾಗಾಗಿ ನಮ್ಗೆ ಏನಾಗ್ತಾ ಇದೆ ಅಂತಂದ್ರೆ ಒತ್ತಡ ಏರ್ತಾ ಇದೆ. ಒತ್ತಡ ಏರ್ತಾ ಹಾರ್ಟ್ ಬೀಟು ಕೂಡ ಇನ್ಕ್ರೀಸ್ ಆಗಿ ನಾವೆಲ್ಲ BP ಬರ್ಸ್ಕೊಂಡಿದೀವಿ. ಆದ್ರೆ ಅಲ್ಲಿ ಇದು ಯಾವ ತರದ್ದು ಏನು ಇಲ್ಲ, ವಾಣಿಜ್ಯ ಅನ್ನೋದೇ ಇಲ್ಲ. ಇಲ್ಲಿ ಬಿಸ್ನೆಸ್ ನನಗೆಷ್ಟು ಪ್ರಾಫಿಟ್ ಬರುತ್ತೆ, ಮನುಷ್ಯರು ನಾವು ಮಾಡೋದು ಇಲ್ಲಿ ಇಷ್ಟೇನೆ. ಆದ್ರೆ ಶಂಬಳದಲ್ಲಿ ವಾಸ ಮಾಡ್ತಾ ಇರೋರ್ಗೆ ಯಾರಿಗೂ ಕೂಡ ವಾಣಿಜ್ಯ ಅನ್ನೋದು ಖಂಡಿತ ಬೇಕಿಲ್ಲ. ಆದ್ರೆ ಅಲ್ಲಿ ಇರೋದು ಒಂದೇ ಒಂದು, ಎಲ್ಲಾ ಜನಾಂಗದ ಪ್ರೀತಿಯನ್ನ ಬೆಳೆಸುವ ತಾಣ ಅಂದ್ರೆ ಅದು ಶಂಬಳ. ಶಂಬಳದಲ್ಲಿ ಏನಿದೆ ಅಂತಂದ್ರೆ ಜೀವ ವೃಕ್ಷವಿದೆ ಅಂತ ಹೇಳ್ತಾರೆ. ಜೀವ ವೃಕ್ಷ ಅದೊಂದು ಮರ, ಜೀವ ಇರುವಂಥದ್ದು. ಇದು ಏನನ್ನ ಮಾಡುತ್ತೆ ಅಂದ್ರೆ ಅದು ಬಿಡುಗಡೆಯ ವೃಕ್ಷ ಅಂತ ಹೇಳ್ತಾರೆ. ನಮ್ಗೆಲ್ಲರಿಗೂ ಕೂಡ ಬಿಡುಗಡೆ ಬೇಕು ಅಂತಂದ್ರೆ ನಾವು ಶಂಬಳದಲ್ಲಿ ಇರಬೇಕು. ಅದು ಮಾತ್ರ ಅದು ವಿವೇಕ ಎಂಬ ಫಲವನ್ನ ಕೊಡುತ್ತೆ. ಅಟ್ ದಿ ಫೀಟ್ ಆಫ್ ದಿ ಮಾಸ್ಟರ್ ನಲ್ಲಿ ಫಸ್ಟ್ ಚಾಪ್ಟರ್ ಏನೇ ವಿವೇಕ ಅಂತ ಹೇಳಿ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಅದೆಲ್ಲ ನಮ್ಗೆ ಚೆನ್ನಾಗ್ ಗೊತ್ತು. ಆದ್ರಿಂದ ಇಲ್ಲಿ ವಿವೇಕ ಎಂಬ ಫಲ ಬಿಡುವಂತಹ ಒಂದು ಜೀವ ವೃಕ್ಷ ಶಂಬಳದಲ್ಲಿದೆ. ಒಟ್ಟಾರೆ ನಾವು ಹೇಳ್ಬೇಕು ಅಂದ್ರೆ ಶಂಬಳವು ಒಂದು ನಿಗೂಢವಾದ ತಾಣ. ಯಾಕಂದ್ರೆ ನಾವ್ ಯಾರು ಅಲ್ಲಿ ಹೋಗಕ್ಕಾಗಲ್ಲ. ಕೆಲವರು ಏನು ಹೋಗಿ ನೋಡಿ ಏನ್ ರೆಕಾರ್ಡ್ ಮಾಡಿದ್ದಾರೆ, ಎಷ್ಟು ಹೇಳ್ಲಿಕ್ಕಾಗತ್ತೆ ಅಷ್ಟೇ ರೆಕಾರ್ಡ್ ಆಗಿರೋದು. ಸಂಪೂರ್ಣವಾಗಿ ನಮ್ಗೆ ಏನು ರೆಕಾರ್ಡ್ ಆಗಿಲ್ಲ. ಇಲ್ಲೊಂದು ಅಲ್ಲೊಂದು ಯಾರಿಗೆ ಕ್ಲಿಯರ್ ವಾಯ್ಸ್ ಇತ್ತೋ, ಯಾರು ಹೋಗ್ಲಿಕ್ಕಾಯ್ತೋ, ಯಾರು ಆ ರೀತಿ ಜೀವನವನ್ನ ಜೀವಿಸ್ತಾ ಇದ್ರು ಅಂತವ್ರು ಮಾತ್ರ ಹೋಗಿ ನೋಡ್ಲಿಕ್ಕಾಗಿದೆ. ಆದ್ರಿಂದ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನಮಗಳಿಗೆ ಸಾಮಾನ್ಯ ಮನುಷ್ಯರಿಗೆ ಶಂಬಳ ಅನ್ನೋದು ಒಂದು ನಿಗೂಢವಾದ ತಾಣ ಅಂತ ಹೇಳ್ತಾರೆ. ಆದ್ರೆ ಇದು ಕೇವಲ ನಾವು ಕಲ್ಪಿಸಿಕೊಂಡಂತಹ ತಾಣ ಖಂಡಿತ ಅಲ್ಲ, ಇದು ಖಂಡಿತ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದೊಂದು ಅನನ್ಯ ಆಧ್ಯಾತ್ಮಿಕ ಸ್ಥಳ ಅಂತ ಹೇಳ್ತಾರೆ. ಅನನ್ಯ, ಅದಕ್ಕೆ ಯಾವುದೇ ಕಂಪ್ಯಾರಿಸನ್ ಅನ್ನೋದೇ ಇಲ್ಲ. ಅಷ್ಟು ಒಂದು ಸ್ಪೆಷಲ್ ಪ್ಲೇಸ್ ಅದು, ಆಧ್ಯಾತ್ಮಿಕ ಸ್ಥಳ. ಇದರ ಬಗ್ಗೆ ಸಂಸ್ಕೃತದಲ್ಲಿ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತದಲ್ಲಿ, ರಷ್ಯನ್ ಭಾಷೆನಲ್ಲಿ, ಇಂಗ್ಲಿಷ್ ಭಾಷೆನಲ್ಲಿ, ಟಿಬೇಟನ್ ಭಾಷೆ, ಚೀನಿ ಭಾಷೆಯಲ್ಲಿ
ಅನೇಕರು ಅನೇಕ ತರಹದ ಉಲ್ಲೇಖವನ್ನ ಮಾಡಿದ್ದಾರೆ. ಯಾರು ಸತ್ಯದ ಶೋಧಕರಾಗಿದ್ದಾರೆ ಅಥವಾ ಸತ್ಯವನ್ನ ಅನ್ವೇಷಣೆ ಮಾಡ್ತಾ ಇದ್ದಾರೆ ಅವರುಗಳು ಶಂಬಳವನ್ನು ಸಾಧನೆಯ ಮೂಲಕ ತಲುಪಬಹುದು. ಶಂಬಳ ತಲುಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಶಂಬಳವನ್ನ ತಲುಪಬಹುದು, ಆದ್ರೆ ಅದಕ್ಕೆ ಸಾಧನೆ ಬಹಳ ಮುಖ್ಯ. ತಲುಪಿದ ತಕ್ಷಣ ಅವ್ರು ಏನ್ ಹಾಕ್ತಾರೆ ಅಂದ್ರೆ ಅವರು ಪರಮ ಜ್ಞಾನಿಗಳಾಗೋಗ್ತಾರೆ. ಶಂಬಳ ತಲುಪಿದ ತಕ್ಷಣ ಅಲ್ಲಿರೋದೇ ಅದು ತಾನೆ, ಅಲ್ಲಿರೋದೇ ಜ್ಞಾನ. ಆದ್ರಿಂದ ಅವರು ಪರಮ ಜ್ಞಾನಿಗಳು, ಬರೀ ಜ್ಞಾನಿಗಳಲ್ಲ, ಪರಮ ಜ್ಞಾನಿಗಳು ಹಾಕ್ತಾರೆ. ಶಂ ಅಂದರೆ ಶಾಂತಿ. ಪ್ರಳಯ ಕಾಲದಲ್ಲಿ ಆಲದ ಎಲೆಯ ಮೇಲೆ ಏಕಾಂಗಿಯಾಗಿ ಮಲಗಿದ್ದ ಒಬ್ಬ ಬಾಲ ಮುಕುಂದನನ್ನು ನೋಡ್ತಾರೆ ಮಾರ್ಕಂಡೇಯ ಋಷಿಗಳು. ಅವ್ರು ಹೇಳ್ತಾರೆ ಶ್ಯಾಮ್ ಬಾಲ ಅಂತಂದ್ಬಿಟ್ಟು ಹೇಳ್ತಾರೆ. ಅಂತ ಹೇಳಿ ಆ ಹುಡುಗನನ್ನ ಕರೀತಾರೆ. ಶ್ಯಾಮ್ ಎಂದರೆ ನೀಲಿ ವರ್ಣ, ಅವನ ಇಡೀ ಚರ್ಮ ನೀಲಿ ಬಣ್ಣದ್ದಾಗಿರುತ್ತೆ, ನೀಲಿ ವರ್ಣ ಅಂತ ಹೇಳ್ತಾರೆ. ಬಾಲ ಅಂತ ಅಂದ್ರೆ ಬಾಲಕ. ಆದ್ರಿಂದ ಪ್ರಳಯದ ಪ್ರವಾಹ ಇಳಿದಾಗ ಆ ಗೋಬಿ ದ್ವೀಪವನ್ನ ಏನ್ ಹೇಳ್ತಾರೆ ಅಂದ್ರೆ ಶ್ಯಾಮ ಬಲ ಅಂತ ಹೇಳಿ ಕರೆಯಲಾಯಿತು. ಅದೇ ಗೌಪ್ಯತೆಯಿಂದಾಗಿ ಆ ಗೋಬಿ ಮರುಭೂಮಿ ಕಾಲಕ್ರಮೇಣ ಗೋಬಿ ಆಗತ್ತೆ. ಆ ಗೋಬಿ ಮರುಭೂಮಿ ಅಂದ್ರೆ ಅದು ಗೋಪ್ಯತೆ ಅಂದ್ರೆ ಫುಲ್ ಸೀಕ್ರೆಟ್, ಫುಲ್ ಕಾನ್ಫಿಡೆನ್ಶಿಯಲ್. ಅಷ್ಟರ ಮಟ್ಟಿಗೆ ಆ ಒಂದು ರಹಸ್ಯವನ್ನ ಕಾಪಾಡ್ಕೊಂಡು ಬರ್ಬೇಕು. ಅಲ್ಲಿ ಗೋಪ್ಯತೆ ಅನ್ನೋದನ್ನ ನಾವು ಉಳಿಸ್ಕೊಳ್ಬೇಕು. ಎಲ್ಲಾನು ಹೋಗ್ಬಿಟ್ಟು ಟಾಮ್ ಮಾಡೋದಲ್ಲ. ಯಾತಕ್ಕೆ ಎಲ್ರಿಗೂ ನಾವು ಇದನ್ನ ಸಾರ್ಕೊಂಡ್ ಬರಬಾರ್ದು ಅಂತಂದ್ರೆ ಯಾರು ಆ ಮಟ್ಟಕ್ಕೆ ಬೆಳೆದಿಲ್ಲ, ಇದನ್ನ ನಂಬೋದಿಲ್ಲ. ಮೋರ್ ದೆನ್ ಪಾಸಿಟಿವ್ ಥಾಟ್ಸ್, ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರುತ್ತೆ. ಹಾಗಾಗಿ ಇದನ್ನ ಟಾಮ್ ಮಾಡಲ್ಲ. ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಅವರು ಮಾತ್ರನೇ ಈ ಗೋಪ್ಯತೆ ಅಂದ್ರೆ ಅದು ಸಾಧನೆಯ ಮೂಲಕನೇ ಅದನ್ನ ಪಡ್ಕೊಳ್ಬೇಕು. ಅವರಲ್ಲಿ ವಿವೇಕ ಅನ್ನೋದು ಎಚ್ಚೆತ್ತಿರ್ಬೇಕು. ವಿವೇಕ ಅನ್ನೋದು ಮೊದಲಿಂದ ಕಡೆಯ ತನಕ ಬೇಕಾಗಿರುವಂತಹ ಒಂದು ಕ್ವಾಲಿಫಿಕೇಶನ್. ಆ ಒಂದು ಗುಣವನ್ನ ನಾವು ಹೆಚ್ಚೆಚ್ಚು ಬೆಳೆಸ್ಕೊಳ್ತಾ ಹೋಗ್ತಾ ಇರ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ನಮ್ಮ ಜೀವನವನ್ನ ನಡೆಸ್ತಾ ಇರೋದು ಯಾವುದು ಅಂತಂದ್ರೆ ಒಂದು ಅಗೋಚರವಾದಂತಹ ಒಂದು ಶಕ್ತಿ. ಅದು ಅನೇಕ ಶ್ರೇಣಿಯ ಶಕ್ತಿಗಳ ಕೇಂದ್ರದ ಮೂಲಕ ಅದು ಕಾರ್ಯನಿರತವಾಗಿದೆ. ಅದು ಅನೇಕ ಶ್ರೇಣಿಯ ಶಕ್ತಿಗಳ ಕೇಂದ್ರಗಳ ಮೂಲಕ ಅದು ಕಾರ್ಯನಿರತವಾಗಿರ್ಬೇಕು. ಇಲ್ಲದೆ ಇದ್ರೆ ವಿಶ್ವವೇ ಅಸ್ತಿತ್ವದಲ್ಲಿರಲು ಸಾಧ್ಯ ಆಗ್ತಾ ಇರ್ಲಿಲ್ಲ. ಅಂತಹ ಮುಖ್ಯ ಕೇಂದ್ರವನ್ನ ಶಂಬಳ ಅಂತ ಹೇಳಿ ಕರೀತಾರೆ. ಶಂಬಳಕ್ಕೆ ಆ ಒಂದು ಮಟ್ಟದ ಉನ್ನತವಾದಂತಹ ಒಂದು ಸ್ಥಾನವನ್ನ ನಾವು ಕೊಟ್ಟಿದ್ದೇವೆ. ಇನ್ನ ಶಂಬಳಕ್ಕೆ ಎಷ್ಟೊಂದು ಹೆಸರಿದೆ ಅಂದ್ರೆ ಶಂಬಲ ಯಾರಲ್ಲ, ಶಂಬಳ ಯಾರ ಲವಶೇಷ ಸಹ ಳ ಶಂಬಳ. ಆಮೇಲೆ ಶಂಬಲ, ಇನ್ನೊಂದು ಕಲಾಪ ಗ್ರಾಮ, ಸಿದ್ಧಾಶ್ರಮ, ಬೆಳಕಿನ ದ್ವೀಪ, ಶಾಂಬಲ, ಶಾಂಗ್ರೀಲ, ಶ್ವೇತ ದ್ವೀಪ, ಅಗರ್ತಿ, ಸ್ವಯಂಬಲ ಇತ್ಯಾದಿಯಾಗಿ ಅನೇಕರು ಅನೇಕ ರೀತಿಯಲ್ಲಿ ಒಂದೇ ಒಂದು ಶಂಬಳ ಸ್ಥಾನವನ್ನ ಗೋಬಿ ಮರುಭೂಮಿಯಲ್ಲಿ ಮಧ್ಯದಲ್ಲಿ ಇರುವಂತಹ ಆಧ್ಯಾತ್ಮಿಕ ಕೇಂದ್ರಕ್ಕೆ ಈ ರೀತಿ ಹೆಸರುಗಳನ್ನ ಅವರು ಕೊಟ್ಟಿದ್ದಾರೆ. ಈ ಸ್ಥಳ ಎಲ್ಲಿದೆ? ಶಂಬಳ 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 ಅಂತ ಹೇಳ್ತೀವಿ, ಶಂಬಳ ಎಲ್ಲೋ ಇರ್ಲೇಬೇಕು. ಈ ಸ್ಥಳ ಎಲ್ಲಿದೆ ಅಂತ ಅಂದ್ರೆ ಹಿಮಾಲಯದ ಉತ್ತರ ಭಾಗದಲ್ಲಿದೆ. ಈ ನಮ್ದು ಮೌಂಟೇನ್ ರೇಂಜ್ ಏನಿದೆ, ಕೈಲಾಸ ಪರ್ವತ ಏನಿದೆ, ಅದಕ್ಕಿಂತಲೂ ಮೇಲ್ಗಡೆ ಹಿಮಾಲಯದ ಉತ್ತರ ಭಾಗದಲ್ಲಿದೆ. ಅದು ಟಿಬೆಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಈಗ ಚೀನಾ ಟಿಬೆಟ್ನ ಅಕ್ವೈರ್ ಮಾಡ್ಕೊಂಡಿದೆ ಒಂದು. ಮತ್ತೆ ಅದಿರೋದು ಸೆಂಟ್ರಲ್ ಏಷ್ಯಾ ಅಂದ್ರೆ ಅದು ಚೀನಾ ಅಂತಾನೆ ನಾವು ಇವತ್ತಿನ ದಿನ ಹೇಳ್ಬೇಕಾಗತ್ತೆ. ಮತ್ತೆ ಮಂಗೋಲಿಯಾದ ಕೆಳಗಡೆ ಭಾಗದಲ್ಲಿ ಇದಕ್ಕೆ ಈ ಒಂದು ಗೋಬಿ ಮರುಭೂಮಿಯಲ್ಲಿ ಶಂಬಳ ಅನ್ನೋ ಒಂದು ಸ್ಥಾನ ಅನ್ನೋದು ಇದೆ. ಅಂದ್ರೆ ಆಧ್ಯಾತ್ಮಿಕ ಕೇಂದ್ರ ಅನ್ನೋದು ಅಲ್ಲಿದೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಾಗತ್ತೆ. ಈ ಶಂಬಳವನ್ನ ಕುರಿತು ಯಾರ್ಯಾರು ಏನೇನ್ ಹೇಳಿದ್ದಾರೆ, ಎಲ್ಲೆಲ್ಲಿ ಇದರ ಉಲ್ಲೇಖ ಇದೆ, ನಮ್ ಹಿಂದೂ ಪುರಾಣದಲ್ಲಿ ಇಲ್ಲದೆ ಇರೋದು ಬೇರೆ ಎಲ್ಲೂ ಕೂಡ ಇಲ್ಲ ಅಂತ ಹೇಳೋದ್ರಲ್ಲಿ ಉತ್ಪ್ರೇಕ್ಷೆ ಅನ್ನೋದೇ ಅಲ್ಲಿ ಇಲ್ಲ. ಕೂರ್ಮ ಪುರಾಣ ತೆಗೆದುಕೊಂಡ್ರೆ ಒಂದಾನೊಂದು ಕಾಲದಲ್ಲಿ ಉತ್ತರ ಸಮುದ್ರದ ಭಾಗದಲ್ಲಿ ಶ್ವೇತ ದ್ವೀಪ ಇತ್ತು, ಅದು ಯೋಗಿಗಳ ಆವಾಸ ಸ್ಥಾನವಾಗಿತ್ತು ಅಂತ ಹೇಳಿ ಉಲ್ಲೇಖಿಸ್ತಾರೆ ಕೂರ್ಮ ಪುರಾಣದಲ್ಲಿ. ಪುರಾಣ, ಉಪನಿಷತ್ತು, ವೇದ ಎಲ್ಲವೂ ಕೂಡ ನಮ್ಮ ಹಿಂದೂಗಳದ್ದೇನೆ. ಎಲ್ಲವೂ ಎಲ್ಲಿಂದ ಬಂತು ಅಂತಂದ್ರೆ ಈ ಎವಲ್ಯೂಷನ್ ಆಗ್ತಾ ಆಗ್ತಾ ಆಗ್ತಾ
ಬೋಧೆ ಅನ್ನೋದು ಸಿಕ್ತಾ 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 ಇತ್ತು. ಇದು ಅಟ್ಲಾಂಟಿಕ್ ಮಹಾಸಾಗರದಿಂದಾನೇ ನಮಗೆ ಎಲ್ಲಾನು ಕೂಡ ಬಂತು, ವೇದಗಳು ಕೂಡ ಬಂತು, ಆಮೇಲೆ ಗೀತೆ ಅನ್ನೋದು ಕೂಡ ಅಲ್ಲಿಂದ ಬಂತು. ಎಲ್ಲವೂ ಕೂಡ ನಮ್ಗೆ ಅಲ್ಲಿಂದಾನೇ ನಮ್ಗೆ ಬಂದಿದೆ. ಇನ್ನ ಮತ್ತೆ ಕೂರ್ಮ ಪುರಾಣದಲ್ಲೇನೆ ಅದನ್ನ ಹೇಳಿದ್ರೆ, ಇನ್ನ ಶ್ವೇತ ದ್ವೀಪದ ಸಮುದ್ರದ ಮಧ್ಯೆ ಆದಿಶೇಷನ ಮೇಲೆ ಬಿಳಿಯ ಕಮಲಕ್ಕೆ ಸಮಾನವಾದ ಕಾಂತಿಯುಳ್ಳ ಶ್ರೀಹರಿಯು ಮಲಗಿದ್ದಾನೆ. ಎಲ್ಲರೂ ಕೂಡ ಶ್ವೇತವರ್ಣೀಯರು ಅಂತ ಹೇಳಿ ಪುನಃ ಕೂರ್ಮ ಪುರಾಣದಲ್ಲಿ ಇದರ ಬಗ್ಗೆ ಕೂಡ ವರ್ಣನೆಯನ್ನ ಕೊಟ್ಟಿದ್ದಾರೆ. ಎಲ್ಲರೂ ಮತ್ತು ಎಲ್ಲವೂ ಕೂಡ ಶ್ವೇತವರ್ಣ ಅಂದ್ರೆ ಶ್ವೇತ ಬಿಳಿಯ ಬಣ್ಣ. ಬಿಳಿಯ ಬಣ್ಣ ಎಲ್ಲಿಂದ ಆಗಿದೆ? ವರ್ಣ ಈ ಕಾಮನಬಿಲ್ಲಿನಲ್ಲಿ ಏನು ಬಣ್ಣಗಳಿದೆ, 7 ಬಣ್ಣಗಳು, ಆ ಎಲ್ಲಾ ಬಣ್ಣಗಳು ಕೂಡ ಬಿಳಿಯ ಬಣ್ಣ ಒಂದರಲ್ಲೇನೆ ಅಡಕವಾಗಿದೆ ಅಂತಾನೆ ಕೂಡ ಹೇಳ್ಬೋದು. ಅಂದ್ರೆ ನಾವೆಲ್ಲರೂ ಕೂಡ ಅದರ ಒಂದು ಭಾಗ ಅಂತ ಹೇಳಿ ಹೇಳ್ಬೇಕಾಗತ್ತೆ. ಇನ್ನ ಶ್ರೀಮದ್ ಭಗವತ ಮತ್ತು ವಿಷ್ಣು ಪುರಾಣದಲ್ಲಿ ಈ ಶಂಬಳ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಶಾಂತನುವಿನ ಸಹೋದರ ದೇವಾಪಿ. ದೇವಾಪಿ ಅಂತಂದ್ರೆ ಯಾರು ಅಂದ್ರೆ, ಇವತ್ತಿನ ದಿನ ನಾವು ಹೇಳ್ತೀವಲ್ಲ ಮಹಾತ್ಮ ಕುತುಬಿ ದೇವಾಪಿ ಇಕ್ಷ್ವಾಕು ವಂಶದವರು. ಇವ್ರದ್ದು ಸೂರ್ಯ ವಂಶ. ಇವರ ವಾಸ ಎಲ್ಲಿದೆ ಅಂದ್ರೆ ಕಲಾಪ ಗ್ರಾಮ. ಕಲಾಪ ಗ್ರಾಮ ಅಂದ್ರೆ ಶಂಬಳ ಅಂತಾನೆ ಇದಕ್ಕೆ ಹೆಸರು. ಇವರಿಗೆ ಸ್ವತಃ ವಾಸುದೇವನೇ ಅಂದ್ರೆ ಶ್ರೀ ಕೃಷ್ಣನೇ ಶಿಕ್ಷಣವನ್ನ ನೀಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವರು ಯೋಗ ಶಕ್ತಿಯನ್ನು ಹೊಂದಿದ್ದಾರೆ. ಭವಿಷ್ಯದ ಮಾನವ ಜನಾಂಗಕ್ಕೆ ಇವರುಗಳು ಬೀಜ ಹಾಕ್ತಾರೆ. ದೇವಾಪಿ ಒಬ್ರಲ್ಲ, ಮರು ಕೂಡ. ಮರು ಅವರು ಚಂದ್ರವಂಶದವರು. ಅವರು ಸೂರ್ಯವಂಶ ಆದ್ರೆ ಇವರು ಚಂದ್ರವಂಶದವರು. ಚಂದ್ರವಂಶದವರು ಯಾರು ಮರು ಅಂತಂದ್ರೆ ಮಹಾತ್ಮ ಮೌರ್ಯರು. ಸೊ ಮೌರ್ಯರು ಮತ್ತು ಕುತುಮಿಗಳ ಬಗ್ಗೆ ಶ್ರೀಮದ್ ಭಗವತ ಮತ್ತು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಇದೆ. ಏನಂತ ಇದೆ ಅಂದ್ರೆ, ದೇವಾಪಿ ಮತ್ತು ಮರು ಅನ್ನೋ ಈ 2 ಹೆಸರಿನಲ್ಲಿ ನಮ್ ಹಿಂದೂಗಳಲ್ಲಿ ಮಾಸ್ಟರ್ KH ಅಂಡ್ ಮಾಸ್ಟರ್ M ಅನ್ನೋರ ಬಗ್ಗೆ ನಮ್ಗೆ ಉಲ್ಲೇಖ ಸಿಕ್ಕತ್ತೆ. ಇನ್ನೊಂದು 2 ತಿಂಗಳು ಬಿಟ್ಕೊಂಡು ದೇವಾಪಿ ಮತ್ತು ಮರು ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅಂತ ಅಂದ್ಕೊಂತಾ ಇದ್ದೀನಿ. ನೋಡೋಣ ಏನಾಗತ್ತೆ ಅಂತ ಅಂದ್ಬಿಟ್ಟು. ಇನ್ನ ಕಲ್ಕಿ ಪುರಾಣ ಅನ್ನೋದು ಕೂಡ ಇದೆ. ಅದರಲ್ಲಿ ಏನಂತ ಹೇಳ್ತಾರೆ ಈ ವಿಷಯವನ್ನ ಕುರಿತು ಅಂತಂದ್ರೆ, ದೇವತೆಗಳ ಕೋರಿಕೆಯಂತೆ ಧರ್ಮವನ್ನ ಪುನಃ ಸ್ಥಾಪಿಸಲು ವಿಷ್ಣು ಕಶ್ಯಪ ಮತ್ತು ಸುಮತಿಯ ಮಗನಾಗಿ ಶಂಬಳ ಗ್ರಾಮದಲ್ಲಿ ತಾನು ಹುಟ್ಟಿ ಮರು ಮತ್ತು ದೇವಾಪಿ ಎಂಬುವರನ್ನು ಭೂಮಿಯನ್ನು ಆಳಲು ಸ್ಥಾಪಿಸುವುದಾಗಿ ವಿಷ್ಣುವು ತಿಳಿಸ್ತಾರೆ. ಸ್ವತಃ ವಿಷ್ಣು. ದೇವಾಪಿ ಮರು ಬಂದು ಭೂಮಿಯನ್ನ ಆಳ್ಬೇಕು ಅಂದ್ರೆ ಅವರು ಆಳ್ತಾನೆ ಇದ್ದಾರೆ. ಯಾವುದರ ಮೂಲಕ? ಥಿಯಾಸಫಿಕಲ್ ಸೊಸೈಟಿಯ ಮೂಲಕ. ಥಿಯಾಸಫಿಕಲ್ ಸೊಸೈಟಿ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು? ಈಗ 151 ವರ್ಷ ಆಯ್ತು. 151 ವರ್ಷದಿಂದಲೂ ಕೂಡ ಥಿಯಾಸಫಿ ಇಡೀ ಪ್ರಪಂಚಾದ್ಯಂತ ಹಬ್ಬತಾನೇ ಇದೆ. ಇದನ್ನ ಮೇಡಮ್ HP ಬ್ಲಾವೆಟ್ಸ್ಕಿ ಮತ್ತೆ HS ಆಲ್ಕಾಟ್ ಇವರಿಬ್ರನ್ನು ಕೂಡ ಸಂಘಟಿಸಿ ಅವರ ಮುಖಾಂತರ ಥಿಯಾಸಫಿ ಮತ್ತು ಥಿಯಾಸಫಿಕಲ್ ಸೊಸೈಟಿ ಈ ಎರಡನ್ನೂ ಕೂಡ ಮಹಾತ್ಮ ಕುತುಮಿಗಳು ಮತ್ತು ಮಹಾತ್ಮ ಮೌರ್ಯರು ಕೊಟ್ರು. ಮಹಾತ್ಮ ಕುತುಮಿಗಳು ಹೆಚ್ಚಿನ ಬೋಧನೆಯನ್ನ ಕೊಟ್ರು. ಮಹಾತ್ಮ M ಅವರು ಇಚ್ಛಾಶಕ್ತಿಯಿಂದ ಆಡಳಿತವನ್ನ ಅವರು ನೋಡ್ಕೊಳ್ತಾ ಇದ್ದಾರೆ. ಈ ಕಲಾಪ ಗ್ರಾಮ ಅನ್ನೋದಿದೆಯಲ್ಲ, ಅದು ಯಾವುದು ಅಂತಂದ್ರೆ ಯೋಗಿಗಳ ನಿವಾಸ ಸ್ಥಾನ ಅಂತ ಹೇಳ್ತಾರೆ. ಯಾರು ಅಂತಂದ್ರೆ ಶ್ರೀಧರ ಸ್ವಾಮಿಗಳು ಅಂತ. ಅವರು ತುಂಬಾ ಇತ್ತೀಚಿನ ವ್ಯಕ್ತಿಗಳು. ಅವ್ರು ಹೇಳ್ತಾರೆ ಕಲಾಪ ಗ್ರಾಮ ಯೋಗಿಗಳ, ಸಾಮಾನ್ಯ ಜನರಲ್ಲ. ಯೋಗಿ ಅಂದ್ರೆ ಯೋಗ ಅಂದ್ರೆ ಯೂಜ್. ಯಾರ ಪ್ರಜ್ಞೆ ಪರಮಾತ್ಮನ ಪ್ರಜ್ಞೆಯೊಡನೆ ಒಂದಾಗಿದೆ ಆ ವ್ಯಕ್ತಿನ ಯೋಗಿ ಅಂತ ಕರಿಬೇಕು. ಇವತ್ತಿನ ದಿನ ಏನೇನೇನೇನೋ ಟೈಟಲ್ಗಳು ಕೊಟ್ಕೊಂಡ್ಬಿಟ್ಟು ನಾನೇ ಯೋಗಿ ಅಂತಾರೆ. ಅದೆಲ್ಲ ಬುಡುಬುಡುಕೆ. ಅದೆಲ್ಲ 100ಕ್ಕೆ 100 ಕೂಡ ಶತ ಸುಳ್ಳು. ಇವ್ರು ಯಾರು ಯೋಗಿಗಳಲ್ಲ. ಅವರೆಲ್ಲ ಮಾಡೋದು ಹಬ್ಬ ಅಂದ್ರೆ ಒಂದ್ ಸ್ವಲ್ಪ ಯೋಗಾಸನ ಮಾಡಬಹುದು. ಆಸನಗಳನ್ನ ಹಾಕೋರು ಯಾರು ಕೂಡ ಯೋಗಿಗಳಲ್ಲ. ಯೋಗಿಗಳನ್ನ ನಾನಂತೂ ಇನ್ನು ನೋಡಿಲ್ಲ. ಆದ್ರಿಂದ ಅವರಿಗೆ ಪ್ರಕಾರ ಯೋಗಿಗಳ ನಿವಾಸ ಸ್ಥಾನ ಶಂಬಳ ಅಂತ ಹೇಳ್ತಾರೆ. ಇನ್ನ ಮಹಾಭಾರತದ ಮೌಸಲಾ ಪರ್ವತದಲ್ಲಿ ಶ್ರೀ ಕೃಷ್ಣ ತೀರಿ ಹೋಗ್ತಾರೆ. ಅಂದ್ರೆ ನಿಧನದ ನಂತರ ಅವರ ಪತ್ನಿಯರು ಹಿಮಾಲಯ ಪರ್ವತವನ್ನ ದಾಟಿ ಕಲಾಪ ಗ್ರಾಮವನ್ನ ಸೇರಿದ್ರು ಅಂತಂದ್ಬಿಟ್ಟು ಹೇಳಿ ವಾಚಸ್ಪತಿಗಳು ಬರೀತಾರೆ. ಅದ್ರ ಬಗ್ಗೆ ಬರೆದು ಇಟ್ಟಿರುವಂತಹ ಉಲ್ಲೇಖ ನಮ್ಗೆ ಸಿಕ್ಕತ್ತೆ.
ಇನ್ನ ಶಂಬಳ ಗ್ರಾಮವನ್ನ ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ, ರಾಮಾಯಣ ಮಹಾಭಾರತನೇ ನಮ್ಗೆ ಇವತ್ತಿನ ದಿನ ಸಿಕ್ಕಿರುವಂತದ್ದು, ಎರಡೂ ಕೂಡ ನಡೆದಿದೆ ಅನ್ನೋದೇ ಪ್ರತೀತಿ ಇದೆ. ಇದನ್ನ ಈ ಎರಡರಲ್ಲೂ ಕೂಡ ಸಿದ್ಧಾಶ್ರಮ ಅಂತಾನೆ ಹೇಳ್ತಾರೆ. ಸಿದ್ಧಾಶ್ರಮ ಅಂದ್ರೆ ಯಾವುದು ಅಂತಂದ್ರೆ ಶಂಬಳ. ಶ್ರೀಕೃಷ್ಣ ಕೊನೆಯಲ್ಲಿ ಶಂಬಳಕ್ಕೆ ಹಿಂತಿರುಗಿ ಮಾನವ ಜನಾಂಗವನ್ನ ಮುನ್ನಡೆಸಲು ಕರೆ ಬರುವವರೆಗೂ ಅಲ್ಲಿಯೇ ಇರುತ್ತಾನೆ ಅಂತಂದ್ಬಿಟ್ಟು ಹೇಳಿ ನಮ್ಮ ಡಾಕ್ಟರ್ ಆನಿ ಬೆಸೆಂಟ್ ರವರು ಬರೆದಿದ್ದಾರೆ. ಇನ್ನ ತಾಮ್ರಪರ್ಣಿ ನದಿ ತೀರದಲ್ಲಿರುವ ಕಲಾಪ ಗ್ರಾಮದಲ್ಲಿ ವಾಸಿಸುವ ವಿಷ್ಣು ತನೆಯ ಮತ್ತು ಪತ್ನಿ ಸುಮತಿಯರ ಮಗ ವಿಷ್ಣುವರ್ಧನು ಕಲ್ಕಿಯನ್ನು ಸಂಹರಿಸುವನು. ಕಲಿಯನ್ನು ಸಂಹರಿಸುವನು. ಕಲಿನ ಸಂಹರಿಸಕ್ಕೂ ಒಬ್ರು ಬೇಕಲ್ಲ. ಸೊ ಅವರು ವಿಷ್ಣು ತನೆಯ ಮತ್ತು ಸುಮತಿಯರ ಮಗನಾಗಿ ಹುಟ್ಟಿ ವಿಷ್ಣುವರ್ಮನ, ಅಂದ್ರೆ ಆ ಮಗನ ಹೆಸರು ವಿಷ್ಣುವರ್ಮ, ಅವರು ಬಂದು ಕಲಿಯನ್ನ ಸಂಹಾರ ಮಾಡ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಮಹಾಭಾರತದ ವನಪರ್ವದಲ್ಲೂ ಕೂಡ ಇದರ ಬಗ್ಗೆ ಈ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಶ್ವೇತ ದ್ವೀಪ ಅಂದ್ರೆ ವಿಷ್ಣುವಿನ ವಾಸಸ್ಥಾನಗಳಲ್ಲಿ ಒಂದು, ಇದನ್ನ ಶಾಂತಿ ಪರ್ವದಲ್ಲಿ ಅದನ್ನ ಹೇಳಿದ್ದಾರೆ. ಇನ್ನ ಪೌರಾಣಿಕ ದ್ವೀಪವು, ಈ ಪೌರಾಣಿಕ ದ್ವೀಪವು ಕ್ಷೀರ ಸಮುದ್ರದ ನೊರೆ ಗಟ್ಟಿಯಾಗಿ ಉಂಟಾದುದೆಂದು ಮೇರು ಪರ್ವತದಿಂದ 32,000 ಯೋಜನೆಗಳ ಮೇಲೆ ಅದು ಇದೆ ಅಂತ ಹೇಳ್ತಾರೆ. ಮೇರು ಪರ್ವತ ಅಂದ್ರೆ ಯಾವುದು ಅಂತಂದ್ರೆ ನಮ್ಮ ಕೈಲಾಸ ಮಾನಸ ಸರೋವರನ್ನ ಮೌಂಟ್ ಮೇರು ಅಂತ ಅಂದ್ಬಿಟ್ಟು ಹೇಳಿ ಕರೀತಾರೆ. ಕ್ಷೀರ ಸಮುದ್ರವನ್ನ ಕಡಿದು ಅಮೃತ ಬರುತ್ತೆ. ಆ ಕಡ್ದಾಗ ನೊರೆ ಬರುತ್ತಲ್ಲ, ಆ ನೊರೆಗಳೆಲ್ಲ ಸೇರಿ ಗಟ್ಟಿ ಆಗುತ್ತೆ. ನಮ್ದು ನೊರೆ ಎಲ್ಲ ಸೇರಿ ಗಟ್ಟಿ ಆದ್ರೆ ಬೆಣ್ಣೆ ತಗೋತೀವಿ. ಆ ರೀತಿ ಅಲ್ಲಿ ಎಲ್ಲ ಗಟ್ಟಿ ಆದ್ರೆ ಬೆಣ್ಣೆನೆ ತಾನೇ ನಮ್ಗೆ ಮುಖ್ಯವಾಗಿ ಬೇಕಿರೋದು. ಹಾಲಿಗೆ ಹೆಪ್ಪಾಕಿ ಮೊಸರು ಮಾಡಿ ಬೆಣ್ಣೆ ಕಡ್ದಾಗ ಬೆಣ್ಣೆ ಉಂಟಾಗತ್ತೆ. ಬೆಣ್ಣೆಯನ್ನ ಕರಗಿಸಿದಾಗ ತುಪ್ಪ ಆಗುತ್ತೆ. ಆದ್ರೆ ಆ ಬೆಣ್ಣೆ ಏನ್ ಅಂತ ನಾವು ಹೇಳ್ತೀವಲ್ಲ, ಅದು ಆ ಕ್ಷೀರ ಸಮುದ್ರ ಅನ್ನೋದು ಎಲ್ಲಿದೆ ಅಂದ್ರೆ ಮೇರು ಪರ್ವತ, ಅಂದ್ರೆ ಕೈಲಾಸ ಮಾನಸ ಸರೋವರದಿಂದ ಇನ್ನ ಉತ್ತರ ದಿಕ್ಕಿಗೆ 32,000 ಯೋಜನೆಗಳ ಮೇಲೆ ಅಲ್ಲಿ ಅದು ಇದೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಮತ್ತೆ ಅಲ್ಲಿ ಇರುವವರು ವಿಷ್ಣು ಭಕ್ತರು, ವಿಷ್ಣುವಿನ ಭಕ್ತರು ಅಲ್ಲಿದ್ದಾರೆ. ಶ್ವೇತ ವರ್ಣದವರು, ಆಮೇಲೆ ಸುಂದರರು ಮತ್ತು ದೃಢಕಾಯರು. ವಿಷ್ಣುವಿನ ಭಕ್ತರೇ ಅವರು ಆಗಿರ್ತಾರೆ. ಬಹಳ ಸುಂದರವಾದ ರೂಪವನ್ನ ಅವ್ರು ಹೊಂದಿರ್ತಾರೆ. ಎಲ್ರೂ ಕೂಡ ನೋಡಿ ಪುನಃ ಹೇಳ್ತಾರೆ, ಶ್ವೇತ ವರ್ಣದವರು ಅಷ್ಟೇ ಅಲ್ಲ, ದೃಢಕಾಯರು ಯಾಕೆ ಅಂದ್ರೆ ಅಲ್ಲಿ ಕಾಯಿಲೆ ಕಸಾಲೆ ಅನ್ನೋದು ಅಲ್ಲಿ ಇಲ್ಲ. ಇನ್ನ ಶ್ವೇತ ದ್ವೀಪದ ಬಗ್ಗೆ ನೋಡದೆ ಆದ್ರೆ ಪ್ರಾಚೀನ ಗ್ರಂಥಗಳ ಉಲ್ಲೇಖದ ಪ್ರಕಾರ, ಅನೇಕ ಪ್ರಾಚೀನ ಗ್ರಂಥಗಳಿದೆ, ಅವುಗಳ ಉಲ್ಲೇಖದ ಪ್ರಕಾರ 3,000 ವರ್ಷಗಳ ಹಿಂದೆ ಸ್ವರ್ಗದಿಂದ ಕುಮಾರರು ಬಂದಾಗ ಗೋಬಿ ಮರುಭೂಮಿಯ ಮೇಲೆ ಬೃಹತ್ ನಕ್ಷತ್ರವೊಂದು ಬಿದ್ದ ಹಾಗೆ ಅವರು ತಿಳಿಸಿ ನಮ್ಗೆ ಹೇಳ್ತಾರೆ. ಒಂದು ಬೃಹತ್ ನಕ್ಷತ್ರವೇ ಬಂದು ಅಲ್ಲಿ ಬಿದೋಯ್ತು ಮೇಲ್ಗಡೆಯಿಂದ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನ HP ಬ್ಲಾವಟ್ಸ್ಕಿ ತಮ್ಮ ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲಿ ಏನಂತ ಬರೀತಾರೆ ಅಂದ್ರೆ, ಶಂಬಳ ದ್ವೀಪವು ಗೋಬಿ ಮರುಭೂಮಿಯಿಂದ ಸುತ್ತುವರಿಯಲ್ಪಟ್ಟ ಫಲವತ್ತಾದ ಪ್ರದೇಶ. ಮರುಭೂಮಿ ಅಲ್ಲ, ಬರಡು ಭೂಮಿ ಅಲ್ಲ, ಇದೊಂದು ಫಲವತ್ತಾದ ಪ್ರದೇಶ. ಇದು ಮಧ್ಯ ಏಷ್ಯಾದ ಹೆಚ್ಚು ಭಾಗವನ್ನ ಇದು ವಿಸ್ತರಿಸಿಕೊಂಡಿದೆ. ಬಹುದೊಡ್ಡ ಸಮುದ್ರದ ಉಳಿದ ಭಾಗ ಅಂತ ಹೇಳಿ ಅವರು ತಮ್ಮ ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲಿ ಉಲ್ಲೇಖಿಸ್ತಾರೆ. 7 ಮಂದಿ ಕುಮಾರರು ಶುಕ್ರ ಗ್ರಹದಿಂದ ಬಂದರು. ಈ ಎವಲ್ಯೂಷನ್ ನಾವು ನೋಡಿದ್ರೆ ಈ ಭೂಮಿಗೆ ಮುಂಚೆ ಶುಕ್ರ ಗ್ರಹದಿಂದ 7 ಜನ ಕುಮಾರರು ಈ ಭೂಮಿಯ ಮೇಲೆ ಬಂದು ಇಳಿತಾರೆ. ಅದರಲ್ಲಿ 3 ಜನ ಅಂತರಂಗದ ವಲಯಕ್ಕೆ ಸೇರ್ತಾರೆ, 4 ಜನ ಬಾಹ್ಯ ಶಾಖೆಗೆ ಸೇರಿರ್ತಾರೆ. ಆ ಅಂತರಂಗ ಶಾಖೆಗೆ ಸೇರಿದಂತಹ 3 ಜನ ಕುಮಾರರು ಯಾರ್ಯಾರು ಅಂದ್ರೆ ಸನತ್ಸುಜಾತ ಮತ್ತು ಕಪಿಲ. ಇವರು ಅಂತರಂಗಕ್ಕೆ ಸೇರ್ತಾರೆ. ಇವರು ತಮ್ಮ ಕೆಲಸವನ್ನ ಪೂರೈಸ್ಬಿಟ್ಟು ಬಹಳ ಹಿಂದೆಯೇ ಭೂಮಿಯನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಇನ್ನ 4 ಜನ ಬಾಹ್ಯ ಶಾಖೆಗೆ ಸೇರಿದವ್ರು ಯಾರು ಅಂದ್ರೆ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವರು ಮನ್ವಂತರ ಮುಗಿಯುವವರೆಗೂ ಭೂಮಿಯ ಮೇಲೆ ಉಳಿಯಲು ನಿರ್ಧರಿಸಿದಂತಹ ತ್ಯಾಗಿಗಳು. ಈ ಭೂಮಿ ಇವಾಗ ನಾವೆಲ್ಲ ಹೇಳ್ತೀವಲ್ಲ, 4 ಜನ ಕುಮಾರರು ಬಂದ್ರು ಶುಕ್ರ ಗ್ರಹದಿಂದ. ಅವ್ರು ಯಾರು ಅಂದ್ರೆ ಸನಕ, ಸನಂದನ, ಸನಾತನ ಮತ್ತು ಸನತ್ ಕುಮಾರ. ಸನತ್ ಕುಮಾರರೇ ಇವತ್ತಿನ ದಿನದ ನಮ್ಮ ಜಗತ್ ಪ್ರಭುಗಳು ಆಗಿದ್ದಾರೆ.
ಈ ಈ ಉಳಿದ ಅವರ 3 ಜನ ಸಹೋದರರು ಕೂಡ ಈ ಮನ್ವಂತರ ಮುಗಿಯೋ ತನಕ ಈ ಭೂಮಿ ಮೇಲೆ ಇದ್ದು ಅವರು ಈ ಭೂಮಿಯ ಎವಲ್ಯೂಷನ್ನು, ಇದರ ಕಷ್ಟ ಸುಖ, ಇದಕ್ಕೆ ಏನೇನ್ ಕಾರ್ಯಗಳೆಲ್ಲ ನಡಿಬೇಕು, ಏನೇನ್ ಮಾಡ್ಬೇಕು ಅದನ್ನೆಲ್ಲಾನು ಕೂಡ ಕಾರ್ಯನಿರ್ವಹಿಸುವಂತಹ ಕಾರ್ಯಕರ್ತರಾಗಿ ಅವರು ತ್ಯಾಗವನ್ನ ಮಾಡಿದ್ದಾರೆ. ಯಾಕಂದ್ರೆ ಅವ್ರ ಎವಲ್ಯೂಷನ್ ಅಲ್ಲಿ ಇನ್ನ ಮುಂದೆ ಆರಾಮಾಗಿ ಮುಂದಕ್ಕೆ ಹೋಗ್ಬೋದಿತ್ತು. ಅವರೇ ಎವಲ್ಯೂಷನ್ ನ ಅವರು ಕಂಟಿನ್ಯೂ ಮಾಡ್ಲಿಲ್ಲ. ಈ ಭೂಮಿಯ ಪುರೋಭಿವೃದ್ಧಿಗೋಸ್ಕರ ತ್ಯಾಗಿಗಳಾಗಿ ಈ ಭೂಮಿಯಲ್ಲೇ ಇನ್ನ ಉಳ್ಕೊಂಡಿದ್ದಾರೆ. ಇನ್ನ ಆನಿ ಬೆಸೆಂಟ್ ಏನ್ ಹೇಳ್ತಾರೆ ಅಂದ್ರೆ, ಇವರುಗಳು ಇರುವಂತಹ ತಾಣವೇ ಶಂಬಳ, ಇವರ ಸಂಘವೇ ಶ್ವೇತರ್ಷಿ ಸಂಘ ಅಂತ ಹೇಳಿ ಅವರ ಆನಿ ಬೆಸೆಂಟ್ ಬರ್ದಿರುವಂತಹ ಇನ್ನರ್ ಗೌರ್ಮೆಂಟ್ ಅಂತರಂಗ ಸರ್ಕಾರ ಅನ್ನೋ ಒಂದು ಗ್ರಂಥದಲ್ಲಿ ಆನಿ ಬೆಸೆಂಟ್ ಉಲ್ಲೇಖ ಮಾಡ್ತಾರೆ. ಇನ್ನ C.W. ಲೆಡ್ಬೀಟರ್ ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು. ಆನಿ ಬೆಸೆಂಟ್ಗೂ ಕೂಡ ದಿವ್ಯ ದೃಷ್ಟಿ ಅನ್ನೋದು ಇತ್ತು ಅನ್ನೋದು ನಮ್ಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತು. ಮಾಸ್ಟರ್ಸ್ ಅಂಡ್ ದ ಪಾತ್ ನಲ್ಲಿ ಏನ್ ಬರೀತಾರೆ ಅಂದ್ರೆ, 7 ವರ್ಷಗಳಿಗೊಮ್ಮೆ ಪ್ರಭುಗಳು ಇಲ್ಲಿ ವೈಶಾಖ ಹುಣ್ಣಿಮೆ ಎಂದು ಭವ್ಯವಾದ ಮಹಾ ಸಂಸ್ಕಾರ ಕಾರ್ಯವನ್ನ ಅವರು ನಡೆಸ್ತಾರೆ. ಆಗ ಎಲ್ಲಾ ಜೀವನ್ಮುಕ್ತರು ಮತ್ತು ದೀಕ್ಷಿತರು ಕೂಡ ಆಹ್ವಾನಿತರಾಗಿರ್ತಾರೆ. ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ಸೇರ್ತಾರೆ. ಅಲ್ಲಿ ಒಂದು ಮಹಾ ಸಂಸ್ಕಾರ ಕಾರ್ಯ ಪುನಃ ನೋಡಿ ಸಪ್ತತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಈ ಕಾರ್ಯ ಅನ್ನೋದು ಅಲ್ಲಿ ನಡೆಯುತ್ತೆ. ಈ 4 ಜನ ಕುಮಾರರು ಶಂಬಳ ಪ್ರವೇಶವನ್ನು ಇತರರ ಅಂದ್ರೆ ಸಾಮಾನ್ಯ ಜನರ ಪ್ರವೇಶಕ್ಕೆ ಅವಕಾಶವೇ ಇಲ್ಲದಂತೆ ಆ ಶಂಬಳ ಜಾಗವನ್ನ ಅಂದ್ರೆ ಪ್ರದೇಶವನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಇವರು ರಾಷ್ಟ್ರಗಳು ಜನಾಂಗಗಳಿಗೆ ಸಂಬಂಧಿಸಿದಂತೆ ಉನ್ನತ ದೇವತೆಗಳ ಮೂಲಕ ತಮ್ಮ ಕೆಲಸವನ್ನ ಅವರು ನಡೆಸ್ತಾ ಇದ್ದಾರೆ. ಸ್ವತಃ ಅವರೇ ಗೇಟ್ ಕೀಪರ್ ತರ ನಿಂತಿಲ್ಲ. ಅವರ ಕೈ ಕೆಳಗಡೆ ಇರುವಂತಹ ಉನ್ನತ ದೇವತೆಗಳ ಮೂಲಕ ಈ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಸಾಮಾನ್ಯ ಜನರು ಶಂಬಳಕ್ಕೆ ಹೋಗಿ ಅದನ್ನ ಹಾಳು ಮಾಡಬಾರ್ದು, ಅದನ್ನ ಡೈಲ್ಯೂಟ್ ಮಾಡಬಾರ್ದು. ಅದೊಂದು ಪವಿತ್ರ ಕ್ಷೇತ್ರ. ಆ ಕ್ಷೇತ್ರವನ್ನ ಹಾಗೆ ಇಟ್ಕೊಳ್ತಾರೆ. ಇನ್ನ ಡಿಕ್ಷನರಿ ಪ್ರಕಾರ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಶಂಬಳ ಎ ವೆರಿ ಮಿಸ್ಟೀರಿಯಸ್ ಲೊಕ್ಯಾಲಿಟಿ ಆನ್ ಅಕೌಂಟ್ ಆಫ್ ಇಟ್ಸ್ ಫ್ಯೂಚರ್ ಅಸೋಸಿಯೇಷನ್ಸ್, a town or village mentioned in the Puranas whence it is prophesied to the Kalki ಅವತಾರ will appear. ಅಂದ್ರೆ ಇದೊಂದು ರಹಸ್ಯಮಯವಾದಂತಹ ತಾಣ, ಭವಿಷ್ಯದ ಸಂಘವೇ ಇಲ್ಲಿ ಇದೆ. ಮತ್ತೆ ಇದು ಒಂದು ನಗರ ಅಥವಾ ಹಳ್ಳಿ ಅಂತ ಏನ್ ಹೇಳ್ತಾರೆ ಪುರಾಣಗಳಲ್ಲಿ, ಅದು ಇಲ್ಲೇ ಇದೆ. ಇಲ್ಲಿಂದಲೇ ಕಲ್ಕಿ ಅವತಾರ ಆಗೋದು ಅನ್ನೋದನ್ನು ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನ ಮಹರ್ಷಿ ಅಂಬರೀಷ ವರ್ಮ ಅಥವಾ ಯೋಗಿ ಅಂಬರೀಷ ವರ್ಮ ಅನ್ನೋರು ಒಬ್ರಿದ್ದಾರೆ. ಅವರನ್ನ ಮಹರ್ಷಿ ಅಮರ ಯೋಗಿ ಅಂತ ಅಂದ್ಬಿಟ್ಟು ಕೂಡ ಹೇಳಿ ಕರೀತಾರೆ. ಅವರು 1919ನೇ ಇಸ್ವಿಯಿಂದ 1982ನೇ ಇಸ್ವಿ ತನಕ ಇದ್ದಂತಹ, ಅಂದ್ರೆ ಅಂದ್ರೆ ನನ್ಗಿನ ಸೀನಿಯರ್ ಯಾರಿದ್ರು ಅಥವಾ ನಾನಂತೂ ಆಗ ಇನ್ನ ಈ ಪಾತ್ನಲ್ಲಿ ಅಷ್ಟು ಇರ್ಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಬಟ್ NR ಸುಬ್ಬರಾಯರು ಅವ್ರನ್ನ ಮೀಟ್ ಮಾಡಿದ್ದಾರೆ. ಸೊ ಇವ್ರ ಬಗ್ಗೆ ಬರೀತಾರೆ. ಶಂಬಳದ ಬಗ್ಗೆ ತಿಳಿಯಲು ಪ್ರಪಂಚವಿನ್ನು ಸಿದ್ಧ ಆಗಿಲ್ಲ. ಅಂದ್ರೆ ನಾವು ಸಿದ್ಧರಾಗಿಲ್ಲ. ಆದ್ರಿಂದ ಅದು ನಿಗೂಢವಾಗಿದೆ. ನಾವು ಪರಿಶುದ್ಧತೆಯ ಮಟ್ಟವನ್ನು ಹೆಚ್ಚಿಸಿಕೊಂಡರೆ, ಇದನ್ನೇ HP ಬ್ಲಾವಟ್ಸ್ಕಿ ಅವರು ಹೇಳಿರೋದು ಗೋಲ್ಡನ್ ಸ್ಟೇಟ್ಸ್ ನಲ್ಲಿ, ಎ ಕ್ಲೀನ್ ಲೈಫ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಎ ಪ್ಯೂರ್, ಫಸ್ಟ್ ಪ್ಯೂರಿಟಿ ಬರ್ಬೇಕು. ಆ ಪ್ಯೂರಿಟಿಯಿಂದನೇ ನಾವೇನಾದ್ರೂ ಸಾಧಿಸೋದಕ್ಕೆ ಸಾಧ್ಯ. ಪರಿಶುದ್ಧತೆಯ ಮಟ್ಟವನ್ನು ಹೆಚ್ಚಿಸಿಕೊಂಡರೆ, ಅಲ್ಲಿ ಶಂಬಳದ ನಿಯಮದಂತೆ ಜೀವಿಸಲು ನಾವೆಲ್ಲರೂ ಒಪ್ಕೊಂಡ್ರೆ ಮತ್ತು ಅರ್ಥ ಮಾಡಿಕೊಂಡರೆ ಅದರ ಬಾಗಿಲು ತೆರೆಯಲ್ಪಡುತ್ತದೆ. ಅಲ್ಲಿನ ಸ್ಥಿತಿಯು ಒಂದು ಅತ್ಯುನ್ನತ ದೈವಿಕ ಹಂತ ಅಂತ ಹೇಳಿ ಅಂಬರೀಷ್ ವರ್ಮರು ನಮಗೆ ತಿಳಿಸಿ ಹೇಳಿದ್ದಾರೆ. ಇನ್ನ ಡಾಕ್ಟರ್ ನಾರಾಯಣ ದತ್ತ ಅಥವಾ ಶ್ರೀಮಾಲಿ ಅಥವಾ ನಿಖಿಲೇಶ್ವರ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಇದು ಋಗ್ವೇದಕ್ಕಿಂತ ಪ್ರಾಚೀನವಾದ ಸ್ಥಳ. ಋಗ್ವೇದಕ್ಕಿಂತಲೂ ಬಹಳ ಪ್ರಾಚೀನ. ಋಗ್ವೇದನೇ ಬಹಳ ಸಾವಿರಾರು ವರ್ಷಗಳ BCಯಿಂದಲೇ ಅದು ಇತ್ತು. ವಿಶ್ವದಲ್ಲಿ ಅನೇಕ ಬಾರಿ ಸೃಷ್ಟಿ ನಡೀತು, ಪ್ರಳಯವೂ ಕೂಡ ಆಯ್ತು. ಆದ್ರೂ ಕೂಡ ಶಂಬಳ ಅನ್ನೋದು ಸ್ಥಿರವಾಗಿಯೇ ಉಳ್ಕೊಂಡಿದೆ. ಇದು ಒಂದು ತಪೋಭೂಮಿ, ತಪಸ್ಸು ಮಾಡೋರಿಗೆ ಮಾತ್ರ ಸೀಮಿತವಾದಂತಹ ಭೂಮಿ. ಅವ್ರು ಹೇಳ್ತಾರೆ, ಭೀಷ್ಮ, ಕೃಪಾ, ಯುಧಿಷ್ಠಿರ, ಭೃಗು, ಶ್ರೀಕೃಷ್ಣ, ಶಂಕರಾಚಾರ್ಯ, ಗೋರಖನಾಥ ಸಶರೀರಗಳಾಗಿರುವುದನ್ನ ಶಂಬಳದಲ್ಲಿ ಕಾಣಬಹುದು ಅಂತ ಹೇಳ್ತಾರೆ.
ಅಂದ್ರೆ ಈ ಶರೀರವನ್ನ, ಈ ಸ್ಥೂಲ ಶರೀರದಲ್ಲಿ ಅವರ ಅಲ್ಲೇ ಇದ್ದಾರೆ, ಅದನ್ನ ನಾವು ಅಲ್ಲಿ ಹೋದ್ರೆ ನಾವು ಅದನ್ನ ನೋಡ್ಬೋದು ಅಂತ ಅಂದ್ಬಿಟ್ಟು ಕೂಡ ಅವ್ರು ನಮ್ಗೆ ಹೇಳ್ತಾರೆ. ಯಾರು ಕ್ವಾಲಿಫಿಕೇಶನ್ ಬೇಕಲ್ವಾ ಶಂಬಳಾಗೆ ಹೋಗ್ಲಿಕ್ಕೆ? ಅದಕ್ಕೆ ಕ್ವಾಲಿಫಿಕೇಶನ್ ಏನು ಅಂದ್ರೆ, ಯಾರು ಸಾಧನೆಯಲ್ಲಿ ಉನ್ನತಿ ಹೊಂದಿ ಸಿದ್ಧಿ ಪಡೆದಿರುವವರೋ ಇದು ಅವರ ಆಶ್ರಯ ಸ್ಥಾನ. ಸಾಧನೆಯಲ್ಲಿ ಉನ್ನತಿ ಹೊಂದಿ ಸಿದ್ಧಿ ಪಡೆದಿರ್ಬೇಕು. ಅಷ್ಟ ಸಿದ್ಧಿಗಳಂತ ಏನ್ ಹೇಳ್ತಾರೆ ಅದರನ್ನ ನಾವು ಪಡ್ಕೊಂಡಿರ್ಬೇಕು. ಯಾರ ಕುಂಡಲಿನಿ ಜಾಗೃತವಾಗಿ ಶಾಂಭವಿ ದೀಕ್ಷೆಯನ್ನ ಪಡೆದು ಗುರುಗಳ ಜೊತೆ ಹೋಗಿ ಶಂಬಳವನ್ನ ಪ್ರವೇಶಿಸಬಹುದು. ಸ್ವತಃ ಶಿಷ್ಯ ಹೋಗಿ ಸೇರೋದಕ್ಕೆ ಸಾಧ್ಯ ಇಲ್ಲ, ಗುರುಗಳ ಜೊತೆನೆ ಹೋಗ್ಬೇಕು. ಇದಕ್ಕೆ ಶಾಂಭವಿ ದೀಕ್ಷೆಯನ್ನ ಹೊಂದಿರ್ಬೇಕು. ಈ ಶಾಂಭವಿ ದೀಕ್ಷೆ ಬಗ್ಗೆ ಶ್ರೀ ಎಂ ಅವರು ತುಂಬಾ ಉಲ್ಲೇಖವನ್ನ ಮಾಡಿದ್ದಾರೆ. ಇಲ್ಲಿ ಹಗಲು ರಾತ್ರಿ ಅನ್ನೋದು ಇಲ್ಲ, ಸದಾಕಾಲ ಬೆಳಕಿನಿಂದಲೇ ಕೂಡಿರುತ್ತೆ. ಪ್ರಕೃತಿ ಸಿದ್ಧವಾದ ದಿವ್ಯ ಸರೋವರದಲ್ಲಿ ಸ್ಫಟಿಕದಂತಹ ಶೀತಲವಾದ ನೀರಿದ್ದು ಅದನ್ನ ಯಾರಾದ್ರೂ ಹೋಗಿ ಸ್ಪರ್ಶ ಮಾಡಿದ್ರೆ ಅಲೌಕಿಕವಾದಂತಹ ಒಂದು ಅನುಭವವನ್ನ ಅವರು ಹೊಂದುತ್ತಾರೆ. ಇಲ್ಲಿ ಪ್ರತಿಯೊಬ್ಬ ಸಾಧಕರಿಗೂ ಕೂಡ ಸ್ವತಂತ್ರ ಅನ್ನೋದು ಇದ್ದೇ ಇದೆ. ಇಲ್ಲಿ ಯಾವುದೇ ಕಟ್ಟುಪಾಡು ನಿಯಮ ಅನ್ನೋದು ಇಲ್ಲ. ಆದ್ರೆ ಅಲ್ಲಿನ ನಿಯಮಕ್ಕೆ ಬದ್ಧವಾಗಿ ಅವರಲ್ಲಿ ಇರಬೇಕು. ಅಲ್ಲಿ ಎಲ್ಲೆಡೆ ಹಸಿರಿನಿಂದ ತುಂಬಿದೆ ಮತ್ತು ಅಲ್ಲಿ ಎಂದೂ ಬಾಡದೆ ಇರುವಂತಹ ಸುಗಂಧ ಭರಿತವಾದ ಹೂಗಳು ಅಲ್ಲಿ ಸದಾಕಾಲ ಎಲ್ಲೆಡೂ ಕೂಡ ಇದೆ. ಅದು ತನ್ನ ಸುವಾಸನೆಯನ್ನ ಬೀರ್ತಾನೆ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನ ವಿಕ್ಟೋರಿಯಾ ಲೇ ಪೇಜ್ ಅನ್ನೋರು ಏನ್ ಹೇಳ್ತಾರೆ ಅಂದ್ರೆ, ಶಂಬಳವು ಮಧ್ಯ ಏಷ್ಯಾದಲ್ಲಿನ ಗುಪ್ತ ಜ್ಞಾನದ ಸ್ವರ್ಗೀಯ ಕೇಂದ್ರ ಅಂತ ಹೇಳ್ತಾರೆ. ಇದೊಂದು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ. ಇಲ್ಲಿನ ಕೆಲವು ಪರ್ವತಗಳು ವಿಶೇಷ ಶಕ್ತಿಯ ತಾಣವಾಗಿದ್ದು ಅನುಭಾವಿಗಳಿಗೆ ದೀಕ್ಷೆ ಕೊಡುವ ಕೇಂದ್ರವಾಗಿದೆ. ಇದನ್ನು ಅತೀಂದ್ರಿಯ ದೃಷ್ಟಿಯಿಂದ ಗ್ರಹಿಸಬಹುದಾಗಿದೆ ಅಂತ ಹೇಳ್ತಾರೆ. ಅಲ್ಲಿನ ಪರ್ವತ ಸೂರ್ಯೋದಯ ಆಗತ್ತಲ್ವಾ, ನಮ್ಮಲ್ಲೂ ಆಗತ್ತೆ. ಎಲ್ಲಾದ್ರ ಮೇಲೂ ಸೂರ್ಯನ ಬೆಳಕು ಬರುತ್ತೆ. ಮ್ಯಾಕ್ಸಿಮಮ್ ನಮ್ಗೆ ಏನಾಗತ್ತೆ, ಒಂದು ಪರ್ವತದ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ, ನಾನ್ ಹೇಳ್ತಾ ಇರೋದು ಕೈಲಾಸ ಮಾನಸ ಪರ್ವತದ ಬಗ್ಗೆ, ನಾಟ್ ಶಂಬಳದಲ್ಲಿ ಅಕ್ಕಪಕ್ಕ ಇರೋ ಪರ್ವತ ಬಗ್ಗೆ. ಕೈಲಾಸ ಮಾನಸ ಸರೋವರ ಪರ್ವತ ಸೆಂಟ್ರಲ್ ಇದೆ, ಇನ್ನು ಅಕ್ಕಪಕ್ಕ ಬೇರೆ ಅನೇಕ ಪರ್ವತಗಳಿದೆ. ಇದ್ರ ಮೇಲೂ ಮಂಜಿದೆ, ಅದ್ರ ಮೇಲೂ ಮಂಜಿದೆ. ಆದ್ರೆ ಸೂರ್ಯ ರಶ್ಮಿ ಮೊಟ್ಟ ಮೊದಲು ಬಿದ್ದಾಗ ಬೇರೆ ಎಲ್ಲಾ ಪರ್ವತಗಳು ಕೂಡ ಬರೀ ಆರೆಂಜಿಶ್ ಮ್ಯಾಕ್ಸಿಮಮ್, ಇಲ್ಲ ಅಂದ್ರೆ ಯೆಲ್ಲೋಯಿಶ್ ಆಗತ್ತೆ. ಆದ್ರೆ ಕೈಲಾಸ ಮಾನಸ ಸರೋವರ್ ಅಂದ್ರೆ ಕೈಲಾಸ ಪರ್ವತದ ಮೇಲೆ ಸೂರ್ಯನ ಮೊದಲ ರಶ್ಮಿ ಬಿದ್ದಾಗ ಅದು ಒಂದ್ ಸ್ವಲ್ಪ ಪಿಂಕಿಶ್ ಇರುತ್ತೆ, ರೆಡ್ಡಿಶ್ ಆಗಿರುತ್ತೆ. ಎಷ್ಟು ಆರೆಂಜ್ ಅಂದ್ರೆ ಡಾರ್ಕ್ ಕನಕಾಂಬ್ರ ಕಲರ್ ಬರುತ್ತಲ್ಲ ಅದು. ಬೇರೆ ಯಾವ ಬೆಟ್ಟದ ಮೇಲೂ ಆ ಕಲರ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ, ಈ ಬೆಟ್ಟಕ್ಕೆ ಮಾತ್ರ. ಎಷ್ಟೇ ದೂರದಲ್ಲಿ ನಿಂತು ನೀವು ಅದನ್ನ ವೀಕ್ಷಣೆ ಮಾಡಿದ್ರು ಕೂಡ ಅದು ತನ್ನ ಬಣ್ಣವನ್ನ, ಅಂದ್ರೆ ಸೂರ್ಯನ ಕಿರಣ ಅದ್ರ ಮೇಲೆ ಬಿದ್ದಾಗ ತನ್ನ ಬಣ್ಣವನ್ನ ಬದಲಾಯಿಸ್ಕೊಳ್ತಾ ಹೋಗೋದನ್ನ ನಾವು ಕಣ್ಣಾರೆ ನೋಡ್ಬೋದು. ನಾನು ನೋಡಿರೋದ್ರಿಂದ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಲಿಕ್ಕೆ ಬಹಳ ಸುಲಭ ಇದೆ. ಸೊ ಪ್ರತಿಯೊಬ್ರು ಕೂಡ ಇದನ್ನ ಮಾಡ್ಬೇಕು ಅಂದ್ರೆ ಖಂಡಿತ ಮಾಡ್ಬೋದು. ಕೈಲಾಸ ಮಾನಸ ಈಗಂತೂ ಫ್ಲೈಟ್ ಎಲ್ಲಾನು ಇದೆ, ದಾರಿನೂ ಚೆನ್ನಾಗಿ ಮಾಡಿದ್ದಾರೆ. ಹೋಗೋರು ಖಂಡಿತ ಹೋಗ್ ಬರ್ಬೋದು. ಆರೋಗ್ಯನ ಫಿಟ್ ಆಗಿ ಇಟ್ಕೊಂಡು ಹೋಗ್ ಬನ್ನಿ ಅಷ್ಟೇ. ಅಂದ್ರೆ ಅನುಭಾವಿಗಳಿಗೆ ದೀಕ್ಷೆ ಕೊಡುವಂತಹ ಕೇಂದ್ರ. ಇದನ್ನ ಅತೀಂದ್ರಿಯ ದೃಷ್ಟಿಯಿಂದ ಕೂಡ ಇದನ್ನ ಗ್ರಹಿಸಬಹುದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಅದು ಶಂಬಳ ಸ್ಥಾನ, ಆ ಕೇಂದ್ರವನ್ನ. ಇನ್ನ ರಷ್ಯನ್ ಯಾತ್ರಿಕ ಒಬ್ಬ ಇರ್ತಾನೆ, ಫರ್ನಾಂಡ್ ಓಹೆನ್ ಢವಸ್ಕಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವರು ಏಷ್ಯಾದ ಅನೇಕ ಕಡೆ ಅವರು ಓಡಾಡ್ತಾರೆ. ಅವರು ಈ ರೀತಿ ಅದನ್ನ ಬರ್ದಿದ್ದಾರೆ. ಅದು ಅದ್ಭುತಗಳಲ್ಲಿ ಅದ್ಭುತ. ಶಂಬಳ ಅದ್ಭುತಗಳಲ್ಲೇ ಒಂದು ಅದ್ಭುತ. ನಿಷೇಧಿತ ಪ್ರದೇಶ ಅಂದ್ರೆ ಯಾರು ಕೂಡ ಸೀದಾ ಹೋಗೋದಕ್ಕೆ ಆಗಲ್ಲ, ಫೋರ್ಬಿಡನ್, ಪ್ರಾಹಿಬಿಟೆಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಶ್ವೇತ ಜಲದ ಪ್ರದೇಶ, ಸಜೀವ ಅಗ್ನಿ ಪ್ರದೇಶ, ದೇವತೆಗಳ ವಾಸಸ್ಥಾನ. ಇಲ್ಲಿ ಬೇಕು ಅನ್ನೋದಿಲ್ಲ, ನೋವನ್ನೋದಿಲ್ಲ, ಮುಪ್ಪನ್ನೋದಿಲ್ಲ. ಅಲ್ಲಿರೋದು ಕೇವಲ ನ್ಯಾಯ ಒಂದೇ. ಎಲ್ಲರಿಗೂ ಕೂಡ ಒಂದೇ ನ್ಯಾಯ, ತಾರತಮ್ಯ ಅನ್ನೋದು ಇಲ್ಲ, ಪಾರ್ಶಿಯಾಲಿಟಿ ಅನ್ನೋದು ಇಲ್ಲ, ಸೋಲು ಗೆಲುವು ಅನ್ನೋದು ಇಲ್ಲ. ಇನ್ನ ಬೈಕಲ್ ಸರೋವರದಿಂದ ಹಿಡಿದು ಅದರ ವಿಸ್ತೀರ್ಣವನ್ನ ಏನ್ ಹೇಳ್ತಾರೆ ಅಂದ್ರೆ, ಬೈಕಲ್ ಸರೋವರದಿಂದ ಹಿಡಿದು ಲಾಬ್ನೋರ್ ವರೆಗೆ ಮತ್ತು ಕೋತಾನ್ನಿಂದ ಬೀಜಿನ್ ವರೆಗೆ ಇರುವ ಪ್ರದೇಶವೇ ಇದನ್ನ
ಟಾರ್ಟಾರಿಯಾ ಪ್ರದೇಶ ಅಂತ ಹೇಳ್ತಾರೆ, ಶಂಬಲ ಅಂತ ಹೇಳ್ತಾರೆ. 1625 ಅಂತ ಅಂದ್ಬಿಟ್ಟು ಅದರಲ್ಲಿ ಮೆನ್ಷನ್ ಆಗಿದೆ. ಇಷ್ಟು ಬಹಳ ವಿಸ್ತೀರ್ಣವಾದಂತಹ ಪ್ರದೇಶವೇ ಶಂಬಳ ಪ್ರದೇಶ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನ ಲಾಮಾ ಘಾರ್ಜೆ ರಿನ್ಪೋಚೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ದುರ್ಗುಣ ಅಥವಾ ಕೆಟ್ಟದ್ದು ಯಾವುದು ಕೂಡ ಅಲ್ಲಿಲ್ಲ. ದುರ್ಗುಣನೂ ಇಲ್ಲ, ಕೆಟ್ಟದನ್ನೋದು ಇಲ್ವೇ ಇಲ್ಲ. ಯುದ್ಧ ಅನ್ನೋದು ಕೂಡ ಅಲ್ಲಿಲ್ಲ, ಶತ್ರುತ್ವದ ಅಡ್ರೆಸ್ಸೇ ಇಲ್ಲ, ಮಿತ್ರರು ಇಲ್ಲ, ಶತ್ರುಗಳು ಇಲ್ಲ. ಅಲ್ಲಿರೋದು ಕೇವಲ ಒಂದೇ, ಸಂತೋಷ, ತೃಪ್ತಿ, ಶಾಂತಿ ಮತ್ತು ಆನಂದ. ಆನಂದ ಇದ್ರೆ ಇನ್ನೇನ್ ಬೇಕು? ಇನ್ನೇನು ಬೇಕೇ ಇಲ್ಲ. ಸಂತೋಷವಾಗಿ ಸದಾಕಾಲ ಜಾಯ್ಫುಲ್ ಆಗಿ ಅಲ್ಲೆಲ್ಲ ಇರ್ಬೋದು. ಪುನಃ HP ಬ್ಲಾವಟ್ಸ್ಕಿ ಸೀಕ್ರೆಟ್ ಡಾಕ್ಟರ್ ಅಲ್ಲಿ ಏನಂತ ಬರೀತಾರೆ ಅಂದ್ರೆ, ಪುರಾಣಕೃತ ಶಂಬಳ ಗೋಬಿ ಮರುಭೂಮಿಯಲ್ಲಿರುವ ಮಹಾತ್ಮರ ಅಗೋಚರ ಕೇಂದ್ರ ಸ್ಥಾನ. ಗೋಚರ ಅಲ್ಲ, ಅಗೋಚರ ಕೇಂದ್ರ ಸ್ಥಾನ. ಅದು ಅತಿವಾಯು ತತ್ವದಿಂದಾದ ನಗರ. ಭೌತಿಕ ಅಲ್ಲ, ಅತಿವಾಯು ತತ್ವ. ಘನ, ದ್ರವ, ಅನಿಲ, ಸೂಕ್ಷ್ಮವಾದಂತಹ ಅಂದ್ರೆ ವಾಯುಗಿಂತಲೂ ಸೂಕ್ಷ್ಮವಾಗಿರುವಂಥದ್ದು ಅತಿವಾಯು. ಈ ಅತಿವಾಯು ತತ್ವದಿಂದ ಉಂಟಾಗಿರುವಂತಹ ನಗರ ಅದು ಭೂತಾಯಿಯ ಹೃದಯ ಸ್ಥಾನ ಅಂತ ಹೇಳ್ತಾರೆ. ಹೃದಯ ಸ್ಥಾನ, ಭೂತಾಯಿಯ ಹೃದಯ ಸ್ಥಾನ ಗೋಬಿ ಮರುಭೂಮಿಯಲ್ಲಿಯೇ ಇದೆ. ನಮ್ಮ ಭಾರತದ ತಲೆ ಮೇಲೆನೆ ಅದು ಇದೆ. ಇನ್ನ ರಷ್ಯನ್ ಅನ್ವೇಷಕ ಜೇವಾಲ್ಸ್ಕಿ ಎಂಬಾತ ಏನ್ ಹೇಳ್ತಾರೆ ಅಂದ್ರೆ, 130 ವರ್ಷಗಳ ಹಿಂದೆ ಮಂಗೋಲಿಯನ್ ಪುರಾಣ ಒಂದರಲ್ಲಿ ಹೀಗೆ ಬರ್ದಿರೋದನ್ನ ಆತ ಕೋಟ್ ಮಾಡ್ತಾರೆ. ಶಂಬಲಿಂಗ್ ಅಂತ ಹೇಳ್ತಾರೆ ಎಂಬ ದ್ವೀಪ ಉತ್ತರ ಸಮುದ್ರದಿಂದ ದೂರವಿದ್ದು ಬಹಳ ಆಸಕ್ತಿದಾಯಕವಾಗಿದೆ. ಅದು ಚಿನ್ನದಿಂದ ತುಂಬಿದೆ, ಬರೀ ಚಿನ್ನದಿಂದನೇ ತುಂಬಿದೆ. ಅಲ್ಲಿ ಧ್ಯಾನ ಎತ್ತರಕ್ಕೆ ಬೆಳೆಯುತ್ತೆ. ಎಲ್ಲಾ ಟೈಮಲ್ಲಿ ಎಲ್ರು ನಾವು ಧ್ಯಾನ ಮಾಡಕ್ ಆಗಲ್ಲ, ಅದಕ್ಕೊಂದು ಟೈಮ್ ಇದೆ, ಒಂದು ಸ್ಥಾನ ಅನ್ನೋದಿದೆ. ಕೂತ್ಕೋತೀವಿ, ಮನಸ್ಸನ್ನ ಶಾಂತಗೊಳಿಸ್ತೀವಿ, ಪ್ರಿಪ್ರೇಷನ್ ಅನ್ನೋದೆಲ್ಲ ಮಾಡ್ಕೊಳ್ತೀವಿ. ಒಂದು ಮಟ್ಟಕ್ಕೆ ನಾವು ಎಷ್ಟು ಮಾಡ್ತಾ ಇರ್ತೀವೋ ಧ್ಯಾನ ಅನ್ನೋದು ಮಟ್ಟ ಸ್ವಲ್ಪ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಆ ಧ್ಯಾನ ಅನ್ನೋದು ಬಹಳ ಅತ್ಯಂತ ಉನ್ನತ ಮಟ್ಟದಲ್ಲಿ ಇದೆ ಅಂತಂದ್ಬಿಟ್ಟು, ಅಂದ್ರೆ ಬಹಳ ಎತ್ತರಕ್ಕೆ ಬೆಳೆಯುತ್ತದೆ. ಅಲ್ಲಿ ಬಡತನ ಅನ್ನೋದೇ ಇಲ್ಲ, ಸಿರಿತನನೂ ಇಲ್ಲ, ಬಡತನನೂ ಇಲ್ಲ. ಹಾಲು ಜೇನಿನ ಹೊಳೆ ಹರಿಯುತ್ತದೆ ಅಂತ ಅಂದ್ಬಿಟ್ಟು ಹೇಳಿ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಶಂಬಳದಲ್ಲಿ ಯಾವುದೇ ರೀತಿಯ ಸೇನೆಯೂ ಇಲ್ಲ, ಒತ್ತಡ ಇಲ್ಲ, ಅಲ್ಲಿ ಪಕ್ಷಪಾತ ಅನ್ನೋದೇ ಇಲ್ಲ, ಕೇವಲ ಪ್ರೀತಿಯನ್ನ ಬೆಳೆಸೋ ತಾಣ ಅಂತ ನಾವು ನೋಡಿದ್ವಿ. ಅದರ ಪ್ರಭಾವ ಅದೃಶ್ಯವಾಗಿದೆ. ತಾವ್ ಅಂತಂದ್ರೆ ಸತ್ಯ ಮಾರ್ಗವನ್ನು ಮಾತ್ರ ಅಲ್ಲಿರೋರು ಅನುಸರಿಸೋದ್ರಿಂದ ಅದು ಸುರಕ್ಷಿತವಾಗಿದೆ ಮತ್ತು ಸದಾಕಾಲ ಕ್ರಿಯಾಶೀಲತೆಯಿಂದ ಅದು ಕೂಡಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನ ಶಂಬಳಾದ ಮಹಾತ್ಮರು ರಕ್ಷಿಸುತ್ತಿರುವ ರಹಸ್ಯ ವಿಜ್ಞಾನದ ಹೆಸರು ಕಾಲಚಕ್ರ. ಇದೊಂದು ರಹಸ್ಯ ವಿಜ್ಞಾನ, ಇದರ ಹೆಸರೇ ಕಾಲಚಕ್ರ. ಕಾಲಚಕ್ರ ತಂತ್ರದ ಬಗ್ಗೆ ಕೇವಲ ಮಹಾತ್ಮರುಗಳು ತಿಳ್ಕೊಂಡಿದ್ದಾರೆ, ನಾವ್ ಯಾರು ತಿಳ್ಕೊಂಡಿಲ್ಲ. ಇದು ಶಂಬಲಾದಲ್ಲಿರೋರ್ಗೆ ಗೊತ್ತಿದೆ. ಇದು ಬೋಧಿಸತ್ವರ ವಿಜ್ಞಾನ. 8ನೇ ದೀಕ್ಷೆಯನ್ನ ಪಡೆದಂತಹವರು ಬೋಧಿಸತ್ವರು, ಇದು ಅವರ ವಿಜ್ಞಾನ. ಜ್ಞಾನೋದಯವಾದ ನಂತರ ಬುದ್ಧರು ಕಾಲಚಕ್ರದ ಬಗ್ಗೆ ಬೋಧಿಸಿದ್ದಾರೆ. ಜ್ಞಾನೋದಯ ಆಗೋ ತನಕ ಅಲ್ಲ, ಜ್ಞಾನೋದಯವಾದ ನಂತರ. ಇದು ಬೋಧೆಗಳ ಕಣಜ. ಇದು ವಿಜ್ಞಾನ, ಯೋಗ ಮತ್ತು ಅನುಭವಗಳ ತಾಂತ್ರಿಕ ಬರಹಗಳಿಂದ ಅದು ಕೂಡಿದೆ. ಇದನ್ನ ಬಳಸುವವರು ಅಗಾಧವಾದ ಆಧ್ಯಾತ್ಮಿಕ ಶಕ್ತಿಯನ್ನ ಹೊಂದಿರಬೇಕು. ಅಗಾಧವಾದ ಆಧ್ಯಾತ್ಮಿಕ ಶಕ್ತಿಯನ್ನ ಯಾರ್ಯಾರು ಹೊಂದಿದ್ದಾರೆ ಅವರುಗಳು ಮಾತ್ರ ಇದನ್ನ ಬಳಸೋದಕ್ಕೆ ಸಾಧ್ಯ. ಎಲ್ರು ಬಳಸೋದಕ್ಕೆ ಸಾಧ್ಯ ಖಂಡಿತ ಇಲ್ಲ. ಮಾನವನಿಗೆ ತಿಳಿಯದ ಶಕ್ತಿ ಹೊಂದಿದ ಮಹಾತ್ಮರು ಪ್ರಕೃತಿಯೊಂದಿಗಿನ ಐಕ್ಯತೆಯ ಮೂಲಕ ಇದನ್ನ ಸಾಧಿಸಬಹುದು. ಆ ಒನ್ನೆಸ್ ಅನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ, ದೇರ್ ಇಸ್ ನೋ ಸೆನ್ಸ್ ಆಫ್ ಸೆಪರೇಟ್ನೆಸ್, ದೇರ್ ಈಸ್ ಓನ್ಲಿ ಯೂನಿಟಿ, ಓನ್ಲಿ ಬ್ರದರ್ಹುಡ್. ಅಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ಇದರಲ್ಲಿ ಬರೀತಾರೆ, ಮಾನವನಿಗೆ ತಿಳಿಯದ ಶಕ್ತಿ ಹೊಂದಿದ ಮಹಾತ್ಮರು. ಮಾನವನಿಗೆ ನಮ್ಗೆ ತಿಳಿದೇ ಇರುವಂತಹ ಶಕ್ತಿಯನ್ನ ಮಹಾತ್ಮರು ಹೊಂದಿದ್ದಾರೆ. ಅವರು ಪ್ರಕೃತಿಯೊಂದಿಗಿನ ಐಕ್ಯತೆಯ ಮೂಲಕ ಇದನ್ನ ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನ ಈ ಕಾಲಚಕ್ರ ತಂತ್ರದಲ್ಲಿ 3 ಹಂತಗಳಿದೆ. ಈ ತಾಂತ್ರಿಕ ಬೋಧನೆಗಳನ್ನ ಅನುತ್ತರ ಯೋಗ ಅಂತ ಹೇಳಿ ಕರೀತಾರೆ. ಆ ತಾಂತ್ರಿಕ ಬೋಧನ ಅನುತ್ತರ ಯೋಗ ಅಂತಾರೆ. ಇದು ಕುಂಡಲಿನಿಯ
ಪ್ರಾಯೋಗಿಕ ತಿಳುವಳಿಕೆ ಮತ್ತು ಅದರ ಶಕ್ತಿಯ ರಹಸ್ಯಗಳನ್ನ ಇದು ಒಳಗೊಂಡಿದೆ. ಇವತ್ತಿನ ದಿನ ರೋಡಲ್ಲೆಲ್ಲ ನಾವು ಕುಂಡಲಿನ ಎಬ್ಬರಿಸ್ಬಿಡ್ತೀವಿ, ಇಷ್ಟು 1000 ರೂಪಾಯಿ ನಮ್ಗೆ ಕೊಟ್ಬಿಡಿ, ನಾನ್ ಕುಂಡಲಿನ ಎಬ್ಬರಿಸ್ತೀನಿ, ನನಗೆ ಕುಂಡಲಿನಿ ಎಚ್ಚರ ಆಗಿದೆ, ಎಲ್ಲಾ ಹೇಳ್ತಾರೆ. ಎಲ್ಲ 100ಕ್ಕೆ 100 ಸುಳ್ಳು. ಯಾರು ಕ್ಯಾಪ್ ಹಾಕೊಳ್ಬೇಡಿ, ಯಾರು ಮೋಸ ಹೋಗ್ಬೇಡಿ, ಎಲ್ಲ ಕಪಟಿಗಳು. ಉದರಾಭರಣಂ ಬಹುಕೃತ ವೇಷಂ ಅಂತಾರಲ್ಲ, ಇವರೆಲ್ಲ ವೇಷಧಾರಿಗಳು, ಯಾರೂ ಕೂಡ ಯೋಗಿಗಳಲ್ಲ. ಯಾರು ಕುಂಡಲಿನಿ ಎಬ್ಬರಿಸ್ತೀವಿ, ಬನ್ನಿ ನಿಮ್ ಕಷ್ಟ ತೀರಿಸ್ತೀನಿ ಅಂತ ಹೇಳ್ತಾರಲ್ಲ, ಅವರೆಲ್ಲ ಡೊಂಗಿಗಳು. ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ, ಇದು ನನ್ನ ಕಳಕಳಿಯ ಪ್ರಾರ್ಥನೆ. ಯಾಕಂದ್ರೆ ನಿಜವಾಗಿ ಇರೋದು ಇಲ್ಲಿ. ಆ ರೀತಿ ಜೀವನವನ್ನ ಜೀವಿಸ್ಬೇಕು. ಅವ್ರು ಯಾರೂ ಇಲ್ಲ, ಕೇವಲ ಹಣಕ್ಕೋಸ್ಕರ ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ. ದಯವಿಟ್ಟು ಯಾರು ಅದನ್ನ ನಂಬೇಡಿ. ಅದಕ್ಕೆ ಹೇಳ್ತಾರೆ, ಸೂರ್ಯ, ಚಂದ್ರ, ನಕ್ಷತ್ರ ಮತ್ತು ಮಾನವನಲ್ಲಿರುವ ಚಕ್ರಗಳ ನಡುವಿನ ಸಂಬಂಧವನ್ನ ಇದು ತಿಳಿಸಿಕೊಡುತ್ತೆ. ಉಸಿರನ್ನ ನಿಯಂತ್ರಿಸಿದವನಿಗೆ ವಿವೇಕ ಬರುತ್ತೆ. ಪ್ರಾಣಾಯಾಮದ ಬಗ್ಗೆ ಹೆಚ್ಚು ಒತ್ತು ಕೊಡೋದು ಇದಕ್ಕೆ. ಉಸಿರನ್ನ ನಿಯಂತ್ರಿಸಿದವನಿಗೆ ವಿವೇಕ ಬರುತ್ತದೆ ಅಂತ ಹೇಳ್ತಾರೆ. ಕುಂಡಲದ ಮನೆ ಅಂತರಂಗದ ಶಾಖದಿಂದ ಬೆಳಗುತ್ತದೆ. ಕುಂಡಲಿ ಇದೆಯಲ್ಲ, ಕುಂಡಲದ ಮನೆ ಅಂತರಂಗದ ಶಾಖದಿಂದ ಅದು ಬೆಳಗುತ್ತದೆ ಅಂತ ಹೇಳ್ತಾರೆ. ಇದನ್ನ ಅಗ್ನಿಯ ಬೋಧೆ ಅಂತ ಕೂಡ ಹೇಳಿ ಅದನ್ನ ಕರೀತಾರೆ. ಇನ್ನ ಗೌಪ್ಯತೆಯ ಆಧಾರದ ಮೇಲೆ ಇದನ್ನ 3 ಭಾಗವಾಗಿ ಮಾಡಿದ್ದಾರೆ. ಯಾವ್ದನ್ನ? ಕಾಲಚಕ್ರ ತಂತ್ರವನ್ನ. ಬಾಹ್ಯ ಕಾಲಚಕ್ರ ಮೊಟ್ಟ ಮೊದಲನೇದು. ಇದು ಬಾಹ್ಯ ವಿಶ್ವ ಹಾಗೂ ಅದರ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ. ಈ ಬಗ್ಗೆ ಲಾಮಾಗಳು, ಟಿಬೆಟನ್ನಲ್ಲಿ ಇದ್ದಾರಲ್ಲ ಲಾಮಾಗಳು, ಅವರು ಬಹಿರಂಗವಾಗಿ ಅದರ ಕುರಿತು ಚರ್ಚೆಯನ್ನ ಮಾಡ್ತಾರೆ, ಭವಿಷ್ಯವಾಣಿ ಹೇಳ್ತಾರೆ. ಖಗೋಳಶಾಸ್ತ್ರ, ಗಣಿತ ಶಾಸ್ತ್ರ, ರೇಖಾಶಾಸ್ತ್ರ ಇವೆಲ್ಲವೂ ಕೂಡ ಕಾಲಚಕ್ರದ ಭಾಗಗಳಾಗಿದೆ. ಇನ್ನ ಆಂತರಿಕ ಕಾಲಚಕ್ರ, ಅಂತರಂಗದ ಒಳಗಡೆ ಇರುವುದು, ಇದು ರಹಸ್ಯಮಯವಾದುದು, 100% ಕಾನ್ಫಿಡೆನ್ಷಿಯಲ್. ಕುಂಡಲಿನಿ ಯೋಗಕ್ಕೆ ಸಂಬಂಧಪಟ್ಟಿದ್ದು. ವ್ಯಕ್ತಿಯ ಸ್ಥೂಲ ಶರೀರ ಇಲ್ಲದೆ ನಾವ್ ಏನು ಮಾಡಕ್ಕಾಗಲ್ಲ. ಸ್ಥೂಲ ಶರೀರ ಬೇಕೇ ಬೇಕು. ಮನಸ್ಸು, ಇದು ಇಂದ್ರಿಯಗಳ ರಾಜ, ಇಂದ್ರಿಯಗಳ ಕಾರ್ಯ. ಪ್ರಜ್ಞೆಯ ಹಂತಗಳು, ದೇಹದಲ್ಲಿ ಅಸಮತೋಲನವಾಗಿ ಶಕ್ತಿ ಹರಿಯುವುದರಿಂದ ಬರುವ ಭೌತಿಕ ಮತ್ತು ಮಾನಸಿಕ ಕಾಯಿಲೆಗಳು ಹಾಗೂ ಅವುಗಳ ಚಿಕಿತ್ಸೆಗೆ ಸಂಬಂಧಪಟ್ಟಿದೆ. ನಮ್ಗೆಲ್ಲ ಕೂಡ ಇದೆಯಲ್ಲ, ದೇಹದಲ್ಲಿ ಶಕ್ತಿ ಹರಿದು ಬರೋದರಲ್ಲಿ ಭೌತಿಕ ಮತ್ತು ಮಾನಸಿಕ ಕಾಯಿಲೆಗಳು ಇರುತ್ತೆ. ಮೆಜಾರಿಟಿ ಕಾಯಿಲೆ ಫಿಸಿಕಲ್ ಆದ್ರೆ, ಇನ್ನ ಅದಕ್ಕಿಂತಲೂ ಹೆಚ್ಚಿನ ಮಟ್ಟದ ಕಾಯಿಲೆಗಳು ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಎಲ್ಲ ಇದೆಯಲ್ಲ, ಇದು ಎಲ್ಲವೂ ಕೂಡ ಅಸಮತೋಲನತೆಯಿಂದಾನೇ ಇದೆಲ್ಲ ಕೂಡ ಉಂಟಾಗತ್ತೆ. ಆದ್ರಿಂದ ಎಷ್ಟು ಶಾಂತವಾಗಿರ್ಲಿಕ್ಕೆ ಸಾಧ್ಯನೋ ಅಷ್ಟು ಶಾಂತವಾಗಿ ನಾವು ಇರ್ಬೇಕು. ಇದರ ಚಿಕಿತ್ಸೆಗೋಸ್ಕರ ಇದು ಆಂತರಂಗಿಕ ಕಾಲಚಕ್ರ ಸಂಬಂಧಪಟ್ಟಿದೆ. ಇನ್ನ 3ನೇದು ಅದು ಯಾವುದು ಅಂದ್ರೆ, ಅದು ಬಾಹ್ಯವೂ ಅಲ್ಲ, ಆಂತರಿಕವೂ ಕೂಡ ಅಲ್ಲ, ಆದರೆ ಆಳವಾದ ಗುಪ್ತ ಅಥವಾ ರಹಸ್ಯ ದೈವಿಕ ವರ್ಗಕ್ಕೆ ಅದು ಸಂಬಂಧಪಟ್ಟಿದೆ. ಗುಪ್ತ ದೈವಿಕ ವರ್ಗಕ್ಕೆ ಅದು ಸಂಬಂಧಪಟ್ಟಿದೆ. ಅದೃಶ್ಯ ಮಾನವಾತೀತ ರಾಜ್ಯಗಳು, ಅದರ ವ್ಯವಸ್ಥಾಪಕರು, ನಮ್ಮೊಂದಿಗಿನ ಅವರ ಸಂಬಂಧ ಇದರ ವಸ್ತುವಾಗಿದೆ. ಅದೃಶ್ಯ, ಎವ್ರಿಥಿಂಗ್ ಅದೃಶ್ಯನೇ, ಅಷ್ಟೇ ರಹಸ್ಯಮಯವಾಗಿ ಇದೆ ಇದು ಅಂತಂದ್ಬಿಟ್ಟು. ಯಾವಾಗ ಈ ಪ್ರಪಂಚದ ಜನರು ಅಂದ್ರೆ ನಾವು ಎಲ್ಲರೂ ಕೂಡ ಅತ್ಯಂತ ಕೀಳು ಮಟ್ಟಕ್ಕೆ ಇಳಿಯುವರೋ ಆಗ ಅಗರ್ತಿ ಅಂತಂದ್ರೆ ಶಂಬಳಾದ, ಸ್ವಯಂಬಲ ಅಂತ ಕೂಡ ಹೇಳ್ತಾರೆ. ಜನ ಭೂಮಿಯ ಒಳಗಿನ ಗುಹೆಗಳಿಂದ ಮೇಲಕ್ಕೆ ಬರುವುದು. ಇದನ್ನೇ ಶ್ರೀಕೃಷ್ಣನು ಹೇಳಿದ್ದಾರೆ. ಎಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗುತ್ತೋ ಅವಾಗೆಲ್ಲ ನಾನು ಹುಟ್ಟು ಬರ್ತೀನಿ, ಪುನಃ ಜನ್ಮವನ್ನ ತೆಗೆದುಕೊಂಡು ಬರ್ತೀನಿ, ಅಲ್ಲಿ ನಾನು ಜನಿಸ್ತೀನಿ. ಯಾಕಂದ್ರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ. ಇಲ್ಲಿ ನಾವು ಯಾವಾಗ ಆ ಕೀಳ್ಮಟ್ಟಕ್ಕೆ ಇಳಿತೀವೋ ಆವಾಗ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಭೂಮಿಯ ಒಳಗಿನ ಗುಹೆಗಳಿಂದ ಅವರು ಮೇಲಕ್ಕೆ ಎದ್ದು ಬರ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನ ಅಲ್ಲಿನ ಜೀವನ ಶೈಲಿ ಹೇಗಿದೆ ಅಂತಂದ್ರೆ, ಶಂಬಳದಲ್ಲಿ ಜನರು ಹೆಚ್ಚು ಬೇಯಿಸಿಲ್ಲದ, ಜಾಸ್ತಿ ಬೇಯಿಸಲ್ಲ, ಹಸಿರುವಾಗಿರುವಂತಹ ಸೊಪ್ಪು, ತರಕಾರಿಗಳನ್ನ, ಹಣ್ಣುಗಳನ್ನ ಮತ್ತೆ ಮೊಳಕೆ ಬರಿಸಿದ ಕಾಳುಗಳನ್ನ ಅವರು ಉಪಯೋಗಿಸ್ತಾರೆ. ಇದನ್ನೇ ನಾವು ಕೂಡ ಉಪಯೋಗಿಸ್ಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ನಾವೆಲ್ಲರೂ ಕೂಡ ಬೇಯಿಸಿಲ್ಲ ಅಂದ ತಕ್ಷಣ ನಾವು ಅದು ತಿನ್ನೋದಕ್ಕೆ ಸೂಕ್ತ ಅಲ್ಲ ಅಂತ ನಾವು ಹೇಳಿ ಅಂದ್ಕೊಬಿಡ್ತೀವಿ. ಯಾಕಂದ್ರೆ ಎಲ್ಲಾ ಕಾಯಿಲೆಗಳು ಕೂಡ ಸ್ಪಂದಗಳ ಇಳಿಮುಖದ ಪರಿಣಾಮವಾಗಿ ಉಂಟಾಗತ್ತೆ. ನಮ್ಮಲ್ಲಿ ಆ ಲೆವೆಲ್ ಆಫ್ ವೈಬ್ರೇಷನ್ ಅನ್ನೋದಿರಲ್ಲ.
ಆದ್ರಿಂದ ಹೆಚ್ಚು ಬೇಯಿಸಿದ, ಹೆಚ್ಚು ಸಂಸ್ಕರಿಸಿದ ಸಿಹಿ, ಮಾಂಸ, ರೊಟ್ಟಿ, ಮದ್ಯ ಅಥವಾ ಹುಳಿ, ಕಾಫಿನ ಅಲ್ಲಿ ಯಾರು ಕೂಡ ಸೇವನೆಯನ್ನ ಮಾಡೋದಿಲ್ಲ. ಇದು ಅವರ ಜೀವನ ಶೈಲಿ. ಅಂದ್ರೆ ಹೆಚ್ಚು ತಾಜಾ ಹಣ್ಣು, ತರಕಾರಿ, ಸೊಪ್ಪು, ಬೇಯಿಸ್ದಲೇನೆ ಈ ಕಾಳು ಮೊಳಕೆ ಕಟ್ಟಿ ಇದನ್ನೇ ತಗೊಳ್ತಾರೆ. ಈವನ್ CW ಲೈಬ್ರರಿ ಕೂಡ ಏನ್ ತಗೊಳ್ತಾ ಇದ್ರು? ಒಂದ್ ಸ್ವಲ್ಪ ಗೋಧಿ ಹಿಟ್ಟು, ಒಂದ್ ಸ್ವಲ್ಪ ಬೆಣ್ಣೆ, ಒಂಚೂರು ಉಪ್ಪು, ಎಷ್ಟೋ ಕಾಲ ಅದರಲ್ಲಿ ರೊಟ್ಟಿಯನ್ನ ಮಾಡ್ಕೊಂಡು ಅವ್ರು ಅದನ್ನ ಸೇವಿಸಿದ್ದಾರೆ. ಇನ್ನ ನಮ್ಮ ಸೌರ ಬ್ರಹ್ಮಾಂಡದಲ್ಲಿ, ನಮ್ಮ ಈ ಸೌರ ಬ್ರಹ್ಮಾಂಡವನ್ನ ತೆಗೆದುಕೊಂಡ್ರೆ ಶುಕ್ರ ಗ್ರಹವೇ ಹೆಚ್ಚು ಆಧ್ಯಾತ್ಮಿಕವಾಗಿ ಮುಂದುವರಿದಂತಹ ಗ್ರಹ. ಯಾಕಂದ್ರೆ ನಾವೆಲ್ಲ ಶುಕ್ರ ಗ್ರಹದಿಂದಲೇ ಈ ಕುಮಾರರು ಬಂದ್ರು. ಅವಾಗ ನಾವಿನ್ನ ಏನೋ ಆಗಿದ್ವಿ, ಇನ್ನ ಮಿನರಲ್ ಆಗಿದ್ವೋ ಏನ್ ಆಗಿದ್ವೋ ಗೊತ್ತಿಲ್ಲ, ಇನ್ನ ಸಸ್ಯವರ್ಗಕ್ಕೆ ಬಂದಿದ್ವೋ ಇಲ್ಲೋ ಗೊತ್ತಿಲ್ಲ. ಈ ಗ್ರಹಕ್ಕೆ ಬಂದಾಗ ಈ ಭೂಗ್ರಹದಲ್ಲಿ ನಾವೆಲ್ಲ ಮಾನವರು ಆಗಿದ್ದೀವಿ. ಸನತ್ ಕುಮಾರರು ಅಂದ್ರೆ ಶುಕ್ರ ಗ್ರಹದಿಂದ ಮುಂದುವರೆದಂತಹ ಗ್ರಹ ಅಂತ ಹೇಳದ್ನಲ್ಲ, ಸನತ್ ಕುಮಾರರು ಭೂಗ್ರಹದ ಮಾನವರಿಗೆ ಮಾರ್ಗದರ್ಶನ ಮಾಡಕ್ಕೋಸ್ಕರನೇ ಅವರು ಬಂದಿದ್ದಾರೆ. ಇವರ ಮಾರ್ಗದರ್ಶನದಂತೆ ಅತಿವಾಯು ಲೋಕದಲ್ಲಿ ಗೋಬಿ ಮರುಭೂಮಿಯ ಮೇಲ್ಭಾಗದಲ್ಲಿ ಶಂಬಳಾದ ಮುಖ್ಯ ದೇವಾಲಯವು ಚಿನ್ನದ ಗುಮ್ಮಟವನ್ನ ಅದು ಹೊಂದಿದೆ. ಚಿನ್ನದ ಶಿಖರವನ್ನ ಅದು ಹೊಂದಿದೆ. ಗುಮ್ಮಟ ತರದ ಒಂದು ರೀತಿಯಾಗಿ ಅದು ಆಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇನ್ನ ಅದರ ಶಂಬಳಾದ ಸುತ್ತಲೂ ಕೂಡ 7 ಚಿಕ್ಕ ಚಿಕ್ಕ ದೇವಾಲಯಗಳನ್ನ ಹೊಂದಿದೆ. ಈ 7 ಚಿಕ್ಕ ಚಿಕ್ಕ ದೇವಾಲಯಗಳು ಏನಕ್ಕೆ ಸಂಬಂಧಪಟ್ಟಿವೆ ಅಂತ ಅಂದ್ರೆ 7 ರೇಖೆಗಳಿಗೆ ಇದು ಸಂಬಂಧವನ್ನ ಪಟ್ಟಿದೆ. ನಾವೆಲ್ಲ ಗೊತ್ತಲ್ಲ 7 ರೇಸ್ ಅನ್ನೋದಿದೆ ಅಂತ ಅಂದ್ಬಿಟ್ಟು. ಈ ಶಂಬಳಾದ ಸುತ್ತಮುತ್ತ ಇರುವಂತಹ 7 ಚಿಕ್ಕ ಚಿಕ್ಕ ದೇವಾಲಯಗಳು ಈ 7 ರೇಸ್ ನ ಪ್ರತಿನಿಧಿಸುತ್ತೆ ಅಂತ ಸಂತ ಎಲಿಜಬೆತ್ ಕ್ಲೇರ್ ಅವರು ಹೇಳ್ತಾರೆ. ದ ಮಾಸ್ಟರ್ಸ್ ಅಂಡ್ ದೇರ್ ರಿಟ್ರೀಟ್ಸ್ ಎಂಬ ಗ್ರಂಥದಲ್ಲಿ ಇದನ್ನ ಕುರಿತು ಬರೆದಿದ್ದಾರೆ. ಇಷ್ಟೆಲ್ಲಾ ಇನ್ಫಾರ್ಮೇಶನ್ ಇದೆ. ಇನ್ನ ನೀವು ಗ್ರಂಥವನ್ನ ಸ್ವತಃ ನೀವೇ ಓದಿ ತಿಳ್ಕೊಂಡ್ರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀವೆಲ್ಲರೂ ಕೂಡ ಪಡ್ಕೊಳ್ಬಹುದು. ಈ ಒಂದು ಅವಕಾಶವನ್ನ ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಾನು ಬ್ಯಾಂಗ್ಳೂರ್ ಸಿಟಿ ಲಾಡ್ಜ್ನವರಿಗೆ ಪುನಃ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾನು ಹೇಳಿದ್ರಲ್ಲಿ ಯಾರಿಗಾದ್ರೂ ಏನಾದ್ರೂ ಸ್ವಲ್ಪ ಡೌಟ್ ಏನಾದ್ರೂ ಇದ್ರೆ ದಯವಿಟ್ಟು ಪ್ರಶ್ನೆ ಮುಖಾಂತರ ಕೇಳಬಹುದು ನಾನು.